ಎರಡನೆಯ ಉಪನ್ಯಾಸ ಶೀರ್ಷಿಕೆಯನ್ನ ಹೊಂದಿದೆ. ಆ ಶೀರ್ಷಿಕೆ ಏನೆಂದರೆ, ಜೀವನ್ಮುಕ್ತ ಗುರುಗಳೆಂದರೆ ಯಾರು, ಅವರು ಎಲ್ಲಿರುತ್ತಾರೆ, ಅವರ ಪರಿಚಯ ಮತ್ತು ಶ್ವೇತರ್ಷಿ ಸಂಘದ ಪರಿಚಯ. ಅಲ್ಲದೆ ಜೀವನ್ಮುಕ್ತರ ಶಕ್ತಿ ವಿಶೇಷಗಳು. ಅಂದ್ರೆ ಇಲ್ಲಿ ಪದೇ ಪದೇ ಈ ಶೀರ್ಷಿಕೆಯಲ್ಲಿ ಕಾಣ್ತಾ ಇರುವಂತ ಪದ ಯಾವುದು ಅಂದ್ರೆ ಜೀವನ್ಮುಕ್ತ ಗುರುಗಳು ಅಥವಾ ಜೀವನ್ಮುಕ್ತರು. ಯಾರು ಈ ಜೀವನ್ಮುಕ್ತರು? ಅವ್ರು ಎಲ್ಲಿ ವಾಸ ಮಾಡ್ತಾರೆ? ಅವ್ರ ಪರಿಚಯವನ್ನೇನಾದ್ರೂ ನಮ್ಮ ಥಿಯಾಸಫಿ ಸಾಹಿತ್ಯ ನಮಗೆ ನೀಡಿದೆಯಾ? ಶ್ವೇತರ್ಷಿ ಸಂಘ ಅಂದ್ರೆ ಏನು? ಜೀವನ್ಮುಕ್ತ ಗುರುಗಳಿಗಿರುವಂತ ಶಕ್ತಿ ವಿಶೇಷಗಳೇನು? ಈ ವಿಷಯಗಳನ್ನ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಥಿಯಾಸಫಿ ಅಂದ್ರೆ ಅರ್ಥ ನಿಮ್ಗೆಲ್ಲ ಗೊತ್ತು, ನೀವೆಲ್ಲ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರು. ಥಿಯಾಸ್ ಅಂದ್ರೆ ದೇವರು, ಶಾಸ್ತ್ರ ಅಂದ್ರೆ ಅಧ್ಯಯನ, ಅಂದ್ರೆ ದೈವ ಶಾಸ್ತ್ರ ಅಥವಾ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ವಿಷಯ ವಿಚಾರಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಈ ಥಿಯಾಸಫಿಯಲ್ಲಿ ಒಂದು ಜ್ಞಾನ ಭಂಡಾರವೇ ಇದೆ, ಅದ್ಭುತವಾದ ಜ್ಞಾನ ಭಂಡಾರ. ಇದೊಂದು ದಿವ್ಯ ಜ್ಞಾನ ಅಥವಾ ಇದನ್ನ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಉಪನಿಷತ್ತುಗಳಲ್ಲಿ ಸಹ ಬ್ರಹ್ಮಜ್ಞಾನ ಅನ್ನುವಂಥ ಪದ ಬರುತ್ತೆ. ಅದನ್ನೇ ಆಂಗ್ಲ ಭಾಷೆಯಲ್ಲಿ ನಾವು ಥಿಯಾಸಫಿ ಅಂತ ಹೇಳ್ತಾ ಇದ್ದೇವೆ. ಥಿಯಾಸಫಿಯಲ್ಲಿ ಸಾಕಷ್ಟು ಬೋಧನೆಗಳಿವೆ. ಎಲ್ಲ ಬೋಧನೆಗಳಲ್ಲೂ ಅತ್ಯಂತ ಮುಖ್ಯವಾದಂತಹ ಒಂದು ಬೋಧನೆ ಏನು ಅಂದ್ರೆ, ಜೀವನ್ಮುಕ್ತ ಮಹಾತ್ಮರು ಈಗಲೂ ಇದ್ದಾರೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟೀಚಿಂಗ್ ಆರ್ ಪ್ರೀಚಿಂಗ್ ಆಫ್ ಥಿಯಾಸಫಿ. ಜೀವನ್ಮುಕ್ತ ಗುರುಗಳು ಈಗಲೂ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಬೋಧನೆ. ಅಂದ್ರೆ ಥಿಯಾಸಫಿ ಬಹಳ ನಿಶ್ಚಯವಾಗಿ ಹೇಳುತ್ತೆ, ಜೀವನ್ಮುಕ್ತ ಮಹಾತ್ಮರು ಈಗಲೂ ಇದ್ದಾರೆ, ನಮ್ಮೊಡನೆಯೇ ಇದ್ದಾರೆ. ಎಷ್ಟೋ ಜೀವನ್ಮುಕ್ತ ಮಹಾತ್ಮರು ಅನ್ನುವಂಥದ್ದು. ನಮ್ಮ ಸೊಸೈಟಿಯ ಮುಖ್ಯ ಬೋಧಕರಾದ ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು, ಆನಿ ಬೆಸೆಂಟ್ ರವರು, ಯೋಗಿ ಲೆಡ್ಬೀಟರ್ ರವರು ಜೀವನ್ಮುಕ್ತರು ಈಗಲೂ ಇದ್ದಾರೆ, ಅವರನ್ನು ಹಲವಾರು ಸಂದರ್ಭಗಳಲ್ಲಿ ನಾವು ಭೇಟಿ ಮಾಡಿದ್ದೇವೆ, ಅವರೊಡನೆ ಮಾತನಾಡಿದ್ದೇವೆ, ಅವರೊಡನೆ ಸಂವಹನವನ್ನು ನಡೆಸಿದ್ದೇವೆ ಅಂತ ಅವರ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಗುರುಗಳು ಮತ್ತು ಯೋಗಪ್ರಭಾ ಗ್ರಂಥದಲ್ಲಿ ಯೋಗಿ ಲೆಡ್ಬೀಟರ್ ಅವರು ಭೇಟಿ ಮಾಡಿದಂತ ಮಹಾತ್ಮರು ಎಲ್ಲಿ ಭೇಟಿ ಮಾಡಿದ್ರು, ಏನಾಯ್ತು ಆಗ ಅಂತ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಲೆಡ್ಬೀಟರ್ ಅವರು ಯೋಗ ಮಾರ್ಗದಲ್ಲಿ ಬಹಳ ಮುಂದುವರೆದಿದ್ರು. ಅವರು ಹಿ ವಾಸ್ ಆಲ್ಮೋಸ್ಟ್ ಕ್ಲೋಸ್ ಟು 4th ಇನಿಷಿಯೇಷನ್ ಆಗೋಗಿತ್ತು ಅವರಿಗೆ. ಹಿ ವಾಸ್ ಕ್ಲೋಸರ್ ಟು 5th ಇನಿಷಿಯೇಷನ್ ಅಂತ ಹೇಳ್ತಾರೆ. 5ನೇ ದೀಕ್ಷೆಗೆ ಹತ್ತಿರ ಬಂದದ್ದವರು ಅವರು. ಅಂತ ಯೋಗಿ ಲೆಡ್ಬೀಟರ್ ಗುರುಗಳ ಜೊತೆ ನಡೆದಂತಹ ಸಂವಾದವನ್ನ, ಆ ಪರಿಸರವನ್ನ, ಆ ವಿಷಯ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರೇ ಅಲ್ಲ, ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು ಮತ್ತೆ ಆನಿ ಬೆಸೆಂಟ್ ಸಹ ಬರೆದಿದ್ದಾರೆ. ಅವರನ್ನು ಹಲವಾರು ಸಂದರ್ಭಗಳಲ್ಲಿ ನಾವು ಭೇಟಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅವರನ್ನ ಸಂಧಿಸಿದ ನಂತರ ಉಪದೇಶಗಳನ್ನ ಸಹ ಪಡೆದಿದ್ದೇವೆ ಅಂತ ತಿಳಿಸ್ತಾರೆ. ಯಾವ ಉಪದೇಶಗಳು? ಈಶ್ವರನ ಒಂದು ಸಂಕಲ್ಪವಿದೆ, ಗಾಡ್ ಹ್ಯಾಸ್ ಎ ಪ್ಲಾನ್. ಸಂಸರಣ ನಿಯಮವಿದೆ, ಅಂದ್ರೆ ಲಾ ಆಫ್ ಎವಲ್ಯೂಷನ್ ಇದೆ. ಕರ್ಮ ನಿಯಮವಿದೆ, ಪುನರ್ಜನ್ಮವಿದೆ, ಲೋಕಾಂತರಗಳಿವೆ, ದೇಹಾಂತರಗಳಿವೆ. ಇಂಥ ಮುಂತಾದ ಬೋಧೆಗಳನ್ನ ನಾವು ಅವರಿಂದಲೇ ಪ್ರತ್ಯಕ್ಷವಾಗಿ ಪಡೆದುಕೊಂಡದ್ದು ಅಂತ ಹೇಳ್ತಾರೆ ಮ್ಯಾಡಮ್ ಬ್ಲವಾಟ್ಸ್ಕಿ ಅವರು, ಆನಿ ಬೆಸೆಂಟ್, ಲೆಡ್ಬೀಟರ್. ಎಂತ ಗಹನ ವಿಚಾರಗಳು ನೋಡಿ. ಲೋಕಾಂತರಗಳು, ದೇಹಾಂತರಗಳು, ಕರ್ಮ ನಿಯಮ, ಪುನರ್ಜನ್ಮ ನಿಯಮ, ಮತ್ತೆ ದೈವಿ ಸಂಸರಣೆಯ ನಿಯಮ,
ಇಂತಹ ಗಹನವಾದ ವಿಚಾರಗಳನ್ನೆಲ್ಲ ಅವರು ಡೈರೆಕ್ಟ್ ಆಗಿ ಮಹಾತ್ಮರಿಂದ, ಜೀವನ್ಮುಕ್ತ ಮಹಾತ್ಮರಿಂದ ಪಡೆದುಕೊಂಡಂಥದ್ದು, ಸಾಕ್ಷಾತ್ಕರಿಸಿಕೊಂಡಿದ್ದರು ಅವರು. ಅದನ್ನ ಹಲವಾರು ಉಪನ್ಯಾಸಗಳಲ್ಲಿ, ಗ್ರಂಥಗಳಲ್ಲಿ ಈ ವಿಷಯಗಳನ್ನ ವಿಶದಪಡಿಸ್ತಾರೆ ಅವರು. ಸಾಧನಾ ಪಥದಲ್ಲಿ ಸಾಧಕ ಮೊಟ್ಟ ಮೊದಲು ಏನ್ ಮಾಡಬೇಕು? ಆತ ತನ್ನ ಜೀವನವನ್ನ ಪರಿಶುದ್ಧಗೊಳಿಸಿಕೊಳ್ಳಬೇಕು. ಸಾಧನಾ ಪಥ ಅಂದ್ರೆ ಮತ್ತೇನೂ ಅಲ್ಲ, ಇಟ್ ಬಿಗಿನ್ಸ್ ವಿತ್ ಪ್ಯೂರಿಫಿಕೇಶನ್ ಆಫ್ ಅವರ್ ಬಾಡೀಸ್. ನಮ್ಮ ಸ್ಥೂಲ ಶರೀರ, ನಮ್ಮ ಸೂಕ್ಷ್ಮ ಶರೀರಗಳನ್ನ ಸಂಸ್ಕರಿಸಿಕೊಳ್ಳಬೇಕು. ಯಾವ ಕಶ್ಮಲಗಳು, ಕ್ಲೇಶಗಳು, ಪಂಚಕ್ಲೇಶಗಳು ಅಂತ ಹೇಳ್ತಾರೆ, ವೇದಾಂತದಲ್ಲಿ ಬರುತ್ತೆ, ಈವನ್ ಷಟ್ಸ್ಥಲ ಶಾಸ್ತ್ರದಲ್ಲೂ ಬರುತ್ತೆ. ಆ ಪಂಚಕ್ಲೇಶಗಳು ಅಂತ ನಾವೇನ್ ಹೇಳ್ತೀವಿ ಅದು, ಅಥವಾ ನಮ್ಮ ಶರೀರದಲ್ಲಿ ಕಶ್ಮಲಗಳಿಗೆ ಕಾರಣವಾಗಿರುವಂತಹ ದುರ್ಗುಣಗಳು, ಇವುಗಳನ್ನ ಹೋಗಲಾಡಿಸಿಕೊಳ್ತಾ ಹೋಗೋದೇ ಸಾಧನೆ. ಎಲ್ಲ ಸಾಧನಾ ಮಾರ್ಗದ ಪ್ರಾರಂಭವು ಪ್ಯೂರಿಫಿಕೇಶನ್ ಆಫ್ ದ ಬಾಡೀಸ್. ನೀವು ಕ್ರೈಸ್ತ ಮತದಲ್ಲಿ ನೋಡಿ, ಇಸ್ಲಾಂ ಮತದಲ್ಲಿ ನೋಡಿ, ವೇದಾಂತದಲ್ಲಿ ನೋಡಿ, ಡಿ ವಿ ಗುಂಡಪ್ಪನವರ ಕಗ್ಗದಲ್ಲಿ ನೋಡಿ, ಎಲ್ಲಾ ಕಡೆನೂ ಇನ್ಕ್ಲೂಡಿಂಗ್ ಥಿಯೋಸಾಫಿಕಲ್ ಲಿಟರೇಚರ್, ಪತಂಜಲಿಗಳು ಅದೇ ಹೇಳ್ತಾರೆ, ಸೂಕ್ಷ್ಮ ಸ್ಥೂಲ ಶರೀರಗಳನ್ನ ಪರಿಶುದ್ಧಗೊಳಿಸಿಕೊಳ್ಳಬೇಕು. ಯಾವಾಗ ನೀವು ಶರೀರಗಳನ್ನ ಪರಿಶುದ್ಧಗೊಳಿಸುತ್ತೀರಿ ಅವಾಗ ಏನಾಗತ್ತೆ? ಹೇಗ್ ಪರಿಶುದ್ಧಗೊಳಿಸೋದು? ಸ್ಥೂಲ ಶರೀರವನ್ನೇನೋ ಸ್ನಾನ ಮಾಡ್ತೀರಿ ನೀವು, ಕಶ್ಮಲವನ್ನ ತೆಗೆದು ಹಾಕ್ತೀರಿ. ಆದ್ರೆ ಸೂಕ್ಷ್ಮ ಶರೀರಗಳಿಗೆ ನೀವು ಸ್ನಾನ ಬೇರೆದರಿಂದ ಮಾಡಿಸ್ಬೇಕಾಗತ್ತೆ, ಇದರಿಂದ ಅಲ್ಲ. ಸೂಕ್ಷ್ಮ ಶರೀರಗಳಿಗೆ ಸಾಧನೆಯೇ ಬೇರೆ ಇದೆ. ಆ ಸಾಧನೆಯನ್ನ ನೀವು ಮಾಡೋದ್ರಿಂದ ಸೂಕ್ಷ್ಮ ಶರೀರಗಳು ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಯಾವಾಗ ನೀವು ಈ ಪರಿಶುದ್ಧಗೊಳಿಸಿಕೊಳ್ತಾ ಹೋಗ್ತಿರೋ ಆಗ ಒಂದು ಹಂತದಲ್ಲಿ ಸೇವಾ ತತ್ಪರರಾಗಿ ಬಿಡ್ತಾರೆ. ನಿಮ್ಮನ್ನ ನೀವು ಮರೀತಾರೆ. ಜಗತ್ತಿನ ಕಲ್ಯಾಣಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ, ಮನುಜ ಕುಲದ ಹಿತಕ್ಕಾಗಿ, ಇಡೀ ವಿಶ್ವದ ಹಿತಕ್ಕಾಗಿ ನೀವು ನಿಮ್ಮ ಸಮಯವನ್ನು, ನಿಮ್ಮ ಶ್ರಮವನ್ನು ವೆಚ್ಚ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ. ತ್ಯಾಗ ಜೀವನವನ್ನ ನಡೆಸ್ತೀರಿ. ಭೋಗ ಜೀವನವನ್ನ ಬಿಟ್ಟು ತ್ಯಾಗ ಜೀವನಕ್ಕೆ ಪ್ರವೇಶ ಮಾಡ್ತೀರಿ. ಅಂತ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ, ಹಂತ ಹಂತವಾಗಿ ನೀವು ಆಧ್ಯಾತ್ಮಿಕವಾಗಿ ಮೇಲೆ ಇರ್ತೀರಿ, ಯೋಗ ಮಾರ್ಗವನ್ನ ಪ್ರವೇಶಿಸುತ್ತೇರೆ, ಶಿಷ್ಯ ಪಥವನ್ನ ತಲುಪ್ತೇರೆ, ಶಿಷ್ಯ ಪಥದಲ್ಲಿ ಮುಂದುವರಿದು ದೀಕ್ಷಾ ಪಥವನ್ನ ತಲುಪ್ತೇರೆ, ದೀಕ್ಷೆಗಳನ್ನ ತಗೊಳ್ತೇರೆ, ಕೊನೆಗೆ ಒಂದು ಹಂತದಲ್ಲಿ 5ನೆಯ ದೀಕ್ಷೆಯಾದ ಜೀವನ್ಮುಕ್ತ ದೀಕ್ಷೆಯನ್ನ ನೀವು ಪಡಿತೀರಿ. ಆ ಜೀವನ್ಮುಕ್ತ ದೀಕ್ಷೆಯನ್ನ ನೀವು ಪಡೆಯೋದಲ್ಲ, ಆ ದೀಕ್ಷೆಯನ್ನ ನಿಮಗೆ ನೀವೇ ಕೊಡುವಂತಹ ದೀಕ್ಷೆ. 5 ದೀಕ್ಷೆಗಳನ್ನು ಹೇಳ್ತೇವೆ ಥಿಯಾಸಫಿ ಸಾಹಿತ್ಯದಲ್ಲಿ, 1, 2, 3, 4, 5. ಈ 5ನೆಯ ದೀಕ್ಷೆಯನ್ನು ಜೀವನ್ಮುಕ್ತ ದೀಕ್ಷೆ ಅಂತ ಹೇಳ್ತಾರೆ. ಈ ಜೀವನ್ಮುಕ್ತ ದೀಕ್ಷೆಯನ್ನ ಯಾರೂ ಕೊಡೋದಿಲ್ಲ. ದೀಕ್ಷಾದಾತರಾದ ಸನತ್ ಕುಮಾರರು ಕೊಡೋದಿಲ್ಲ. ಆ ದೀಕ್ಷೆಯನ್ನ ನಮಗೆ ನಾವೇ ಕೊಟ್ಕೋಬೇಕಾಗತ್ತೆ. ಆ ದೀಕ್ಷೆಯನ್ನ ಕೊಟ್ಕೊಂಡ ನಂತರ ನೀವು ಜೀವನ್ಮುಕ್ತರಾಗ್ಬಿಡ್ತೀರಿ. ಅಂದ್ರೆ ಅರ್ಥ ಏನಂದ್ರೆ, ಸಾಧನಾ ಪಥದಲ್ಲಿ ಮುಂದುವರೆದಂತೆಲ್ಲ ಒಂದು ಹಂತ ಬರುತ್ತೆ, ಆಗ ನಾನು ಸಹ ನೀವು ಸಹ ಏನಾಗ್ತೀರಿ? ಜೀವನ್ಮುಕ್ತರಾಗ್ತೀರಿ. ಅದು ಭವ್ಯವಾದ ಭವಿಷ್ಯ ನಮ್ಮ ಮುಂದೆ ಇರೋದು. ಥಿಯಾಸಫಿ ಸಾಹಿತ್ಯ ಅದನ್ನ ಬಹಳ 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 ಸುಂದರವಾಗಿ ತಿಳಿಸ್ಕೊಡುತ್ತೆ. ಎಲ್ಲಾ ಮತಗಳಿಗೆ ಸಂಬಂಧಿಸಿದ ಪುರಾತನ ಮತ ಗ್ರಂಥಗಳಲ್ಲಿ ಜೀವನ್ಮುಕ್ತರಿಗೆ ಸಂಬಂಧಪಟ್ಟ ಉಲ್ಲೇಖಗಳಿವೆ. ಭಾರತ ದೇಶದ ಪುರಾಣಗಳು, ಎಷ್ಟು ಪುರಾಣಗಳಿದೆ? 18 ಪುರಾಣಗಳಿದೆ. ಆ 18 ಪುರಾಣಗಳಲ್ಲಿ ಕೆಲವು ಪುರಾಣಗಳಲ್ಲಿ ಈ ವಿಷಯ ಬಂದಿದೆ. ಯಾವ ವಿಷಯ? ಜೀವನ್ಮುಕ್ತ ಮಹರ್ಷಿಗಳ ವಿಷಯ ಬಂದಿದೆ. ಮಹಾತ್ಮರ ಬಗ್ಗೆ ಹಲವಾರು ಸ್ಥಳಗಳಲ್ಲಿ ವಿವರಣೆಯನ್ನ ಕಾಣ್ತೇವೆ ನಾವು. ಕೃಷ್ಣ ಸಹ ಭಗವದ್ಗೀತೆಯಲ್ಲಿ ಒಂದು ಬಹಳ ಪವರ್ಫುಲ್ ವರ್ಸ್ ಇದೆ. ಮೊನ್ನೆ ಕಳೆದ ಒಂದು 15 ದಿವಸದ ಹಿಂದೆ ಜಸ್ಟಿಸ್ ಶ್ರೀಶಾನಂದ ಅಂತ ನಮ್ಮ ಮನೇಲಿ 1 ಡೇ ಪ್ರೋಗ್ರಾಮ್ ಆಯ್ತು. ಥಿಯಾಸಫಿ, ವೈವಸ್ವತ ಥಿಯೋಸಾಫಿಕಲ್ ಸೊಸೈಟಿಯ ಪ್ರೋಗ್ರಾಮ್. ಅವ್ರು ಬಂದಿದ್ರು ಒಂದು ಲೆಕ್ಚರ್ ಕೊಡ್ಲಿಕ್ಕೆ. ಲರ್ನೆಡ್ ಪರ್ಸನ್ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರು, ಭಗವದ್ಗೀತೆಯಲ್ಲಿ ಅತ್ಯಂತ ಪವರ್ಫುಲ್ ಆಗಿರುವಂತ ಒಂದು ವರ್ಸ್ ಅಂದ್ರೆ ಯಾವುದು ಗೊತ್ತಾ? ವರ್ಸ್ ಅಂದ್ರೆ ಶ್ಲೋಕ ಅಂದ್ರೆ ಯಾವುದು ಗೊತ್ತಾ?
ಅದು 7ನೇ ಅಧ್ಯಾಯದ 19ನೇ ಶ್ಲೋಕ. ಬಹೂನಾಂ ಜನ್ಮನಾಮಸ್ತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುಧರ್ಲಭಃ ಅಂತ. ಬಹೂನಾಂ ಜನ್ಮನಾಮಸ್ತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುಧುರ್ಲಭಃ ಅಂತ. ಅಂದ್ರೆ ಅರ್ಥ ಏನ್ ಗೊತ್ತಾ? ಅನೇಕ ಜನ್ಮಗಳು ಹಾಗೂ ಸಾಧನೆಗಳ ಅಂತ್ಯದಲ್ಲಿ ಒಬ್ಬ ವ್ಯಕ್ತಿ ನಿಜವಾದ ಜ್ಞಾನವನ್ನ ಪಡೀತಾನೆ. ಆ ನಿಜವಾದ ಜ್ಞಾನ ಅಂದ್ರೆ ತನ್ನ ಸ್ವಸ್ವರೂಪವನ್ನ ಅರಿತಾನೆ, ಆತ್ಮ ಸಾಕ್ಷಾತ್ಕಾರವನ್ನ ಹೊಂದುತ್ತಾನೆ. ಆಗ ಅವನಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಹಂತಕ್ಕಿಂತ ಸ್ವಲ್ಪ ಮೊದಲೇ ಗೊತ್ತಾಗುತ್ತೆ ಇದು ಎಲ್ಲವೂ ವಾಸುದೇವನೇ ಎಂದು ಅರಿತು ನನ್ನನ್ನು ಶರಣಾಗತ ಆಗುತ್ತಾನೆ. ಅಂತಹ ಮಹಾತ್ಮನು ಸಿಗುವುದು ಅಪರೂಪ. ಎಷ್ಟೋ ಜನ್ಮಗಳ ಸಾಧನೆಯ ನಂತರ ಒಬ್ಬ ವ್ಯಕ್ತಿ ಒಂದು ರಿಯಲೈಸೇಷನ್ಗೆ ಬರ್ತಾನೆ. ಅವನಿಗೆ ಒಂದು ವಿಷಯ ಸಾಕ್ಷಾತ್ಕಾರವಾಗುತ್ತೆ. ಏನದು ವಿಷಯ ಅಂತಂದ್ರೆ, ನಾನು ಆ ಭಗವಂತನಿಗೆ ಏನಾಗ್ಬೇಕು? ಶರಣಾಗಬೇಕು. ಎಲ್ಲವೂ ವಾಸುದೇವನೇ ಅಂದ್ರೆ ಎವ್ರಿಥಿಂಗ್ ಇಸ್ ದಟ್ ಆಲ್ ಮೈಟಿ. ಶರಣಾಗತನಾಗದೆ ಮುಕ್ತಿಯೇ ಇಲ್ಲ. ಅದೇ ಮಾರ್ಗ. ದಟ್ ಈಸ್ ದ ಓನ್ಲಿ ಪಾತ್. ಎಲ್ಲ ಧರ್ಮಗಳು ಹೇಳೋದು, ಎಲ್ಲ ಮತಗಳು ಹೇಳೋದು ಅದೇ ಒಂದು ಮಾರ್ಗವನ್ನೇ. ಪ್ರಪದ್ಯತೆ ಅಂದ್ರೆ ಶರಣಾಗತನಾಗುವುದು. ನಿಮಗೆ ಮೋಕ್ಷ ಸನ್ಯಾಸ ಯೋಗದಲ್ಲಿ ಸಹ ಶ್ರೀಕೃಷ್ಣ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲ ಧರ್ಮಗಳನ್ನ ಪರಿತ್ಯಜಿಸಿ ಬಿಡು, ನನಗೆ ನೀನು ಪರಿಪೂರ್ಣವಾಗಿ ಶರಣಾಗತನಾಗ್ಬಿಡು. ಆದ್ರೆ ಶರಣಾಗತಿ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟು ಶರಣಾಗತನಾಗ್ಬಿಟ್ಟೆ ಅಂದ್ರೆ ಅದು ಅರ್ಥ ಅಲ್ಲ. ಶರಣಾಗತನಾಗ್ಬಿಟ್ಟೆ ಅಂತ ನೀವು ಅಂತಿರಲ್ಲ, ಅಲ್ಲಿಗೆ ನಿಮ್ಮಲ್ಲಿ ಇನ್ನೂ ಏನಿದೆ? ಅಹಂ ಇದೆ. ಅಹಂ ಇದೆ ಅಂದ್ರೆ ಎಲ್ಲಿ ಶರಣಾಗತಿ? ಶರಣಾಗತಿ ನಿಮ್ಗೆ ನೀವು ಹೊಂದಿದ್ದೇ ಆದರೆ ಅದ್ರ ಪರಿಚಯ ಕೂಡ ನಿಮ್ಗೆ ಆಗಿರೋದಿಲ್ಲ. ಇಫ್ ಯು ರಿಯಲಿ ನೋ ದಟ್ ಯು ಹ್ಯಾವ್ ಸರೆಂಡರ್ಡ್, ದಟ್ ಮೀನ್ಸ್ ಯು ಹ್ಯಾವ್ ನಾಟ್ ಸರೆಂಡರ್ಡ್. ಶರಣಾಗತ ಸ್ಥಿತಿ ಹೇಗಾಗ್ಬೇಕಂದ್ರೆ ನಿಮ್ಮ ಅನುಭವಕ್ಕೆ ಬರಬಾರ್ದು. ನಿಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂದ್ರೆ ಇನ್ನು ನಿಮ್ಮ ಅಹಂ ಏನ್ ಮಾಡ್ತಿದೆ? ಕೆಲಸ ಮಾಡ್ತಿದೆ. ಅಹಂ ಇದ್ರೆ ಶರಣಾಗತಿ ಎಲ್ಲಿಂದ ಬಂತು? ಶರಣಾಗತ ಸ್ಥಿತಿ ಒಂದು ಉನ್ನತ ಸ್ಥಿತಿ. ನೀವು ಗಮನಿಸಿ ನೋಡಿ, ಶ್ರೀಕೃಷ್ಣ ಹೇಳಿರೋದು ಅಕ್ಷರಶಃ ನಿಜ. ಲಕ್ಷಾಂತರ ಕೋಟ್ಯಾಂತರ ಜನ ಈ ಪ್ರಪಂಚದಲ್ಲಿ ಬದುಕಿ ಬಾಳ್ತಾ ಇದ್ದಾರೆ. ಅವರೆಲ್ಲ ಸಾಧನಾ ಪಥದಲ್ಲಿದ್ದಾರೆ. ತಿಳಿದೇನೋ ಸಾಧನಾ ಪಥದಲ್ಲಿದ್ದಾರೆ. ಒಬ್ಬೊಬ್ರು ಒಂದೊಂದು ಹಂತದಲ್ಲಿದ್ದಾರೆ. ಒಬ್ಬೊಬ್ರು ಒಂದೊಂದು ಹಂತ. ಈ ಕೊಠಡಿಯಲ್ಲಿ ನಾವು 40 ಜನ ಕೂತಿದ್ದೀವಿ ಅಂದ್ರೆ ನಾವು ಒಬ್ಬೊಬ್ರು ಒಂದೊಂದು ಹಂತದಲ್ಲಿ. ಯಾರೋ ಕೆಲವರು ಮಾಂಟೆಸರಿಲಿ ಇದ್ದಾರೆ, ಯಾರೋ ಕೆಲವರು ಇನ್ನ ಮಾಂಟೆಸರಿಗೂ ಸೇರಿಲ್ಲ, ಕೆಲವರು UKG LKG ಇದ್ದಾರೆ, ಕೆಲವರು ಎಲಿಮೆಂಟರಿ ಸ್ಕೂಲ್ ಅಲ್ಲಿ ಇದ್ದಾರೆ, ಕೆಲವರು ಹೈಸ್ಕೂಲ್ ನಲ್ಲಿ ಇದ್ದಾರೆ, ಕೆಲವರು PUC ಗೆ ಬಂದಿದ್ದಾರೆ, ಕೆಲವರು ಗ್ರಾಜುಯೇಷನ್ ಮಾಡ್ತಿದ್ದಾರೆ, ಕೆಲವರು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿದ್ದಾರೆ, ಕೆಲವರು ಪೋಸ್ಟ್ ಗ್ರಾಜುಯೇಷನ್ ಆದ್ಮೇಲೆ ಡಾಕ್ಟೋರಲ್ ಕೋರ್ಸ್ ಮಾಡ್ತಾ ಇದ್ದಾರೆ, ಕೆಲವರು ಡಾಕ್ಟೋರಲ್ ಕೋರ್ಸ್ ಮಾಡಿದ್ಮೇಲೆ ಫೆಲೋಶಿಪ್ ಮಾಡ್ತಿದ್ದಾರೆ. ಇದು ಒಬ್ಬೊಬ್ರು ಒಂದೊಂದು ಹಂತದಲ್ಲಿದ್ದಾರೆ. ಈಗ ಈ ಉಪನ್ಯಾಸನೂ ಹಾಗೇನೆ. ನಾನು ನೀಡ್ತಾ ಇರೋ ಉಪನ್ಯಾಸ ಒಬ್ಬೊಬ್ಬರಿಗೆ ಒಂದೊಂದು ಹಂತದಲ್ಲಿ ಎಟಕ್ತಾ ಇದೆ. ಯಾವ ಹಂತದಲ್ಲಿ ಎಟಕುತ್ತೆ? ಅವ್ರು ಯಾವ ಮಟ್ಟಕ್ಕೆ ಅವರು ಬೆಳೆದಿದಾರೋ ಆ ಮಟ್ಟಕ್ಕೆ ಅವರಿಗೆ ಆ ಜ್ಞಾನ ಎಟಕುತ್ತೆ. ಎಲ್ರಿಗೂ ಒಂದೇ ಮಟ್ಟದಲ್ಲಿ ಎಟಕಲ್ಲ. ಅಂದ್ರೆ ಅರ್ಥ ಏನಂತಂದ್ರೆ, ಈ ಬೆಳವಣಿಗೆಯ ದಾರಿಯಲ್ಲಿ ಅಥವಾ ಸಾಧನಾ ಪಥದಲ್ಲಿ ಒಬ್ಬೊಬ್ರು ಒಂದೊಂದು ಹಂತದಲ್ಲಿರೋದ್ರಿಂದ ಕೆಲವರು ನಮಗಿಂತ ಮೇಲಿದ್ದಾರೆ, ಕೆಲವರು ನಮಗಿಂತ ಕೆಳಗಿದ್ದಾರೆ. ಅಂದ್ರೆ ನಮಗೆ ಕಿರಿಯ ಸೋದರರು ಇದ್ದಾರೆ, ಹಿರಿಯ ಸೋದರರು ಇದ್ದಾರೆ. ಈ ಮಾರ್ಗ ಹೇಗಿದೆ ಅಂತಂದ್ರೆ, ನಮಗಿಂತ ಬಹಳ ಮುಂದುವರಿದಿರೋ ವ್ಯಕ್ತಿಗಳು ಇರಲಿಕ್ಕೆ ಸಾಧ್ಯ. ಯಾವ ಮಟ್ಟದ ಬೆಳವಣಿಗೆ ಇರ್ಬೋದು ಅವರಲ್ಲಿ? ಅವರು ಸಾಧನಾ ಪಥದಲ್ಲಿ ಜೀವನ್ಮುಕ್ತ ದೀಕ್ಷೆಯನ್ನ ಪಡೆದಿರಬಹುದು. ಅವರ ದಿವ್ಯ ಇಂದ್ರಿಯಗಳು ಬಹಳವಾಗಿ ಬೆಳೆದಿರಬಹುದು. ಸ್ಥೂಲ ಮತ್ತು ಸೂಕ್ಷ್ಮ ಲೋಕಗಳಲ್ಲಿ ತಮ್ಮ ಪ್ರಜ್ಞೆಯನ್ನ ಉನ್ನತವಾಗಿ ಪರಿಶುದ್ಧಗೊಳಿಸಿ ಬಹಳ ಮಟ್ಟಿಗೆ ಆ ಪ್ರಜ್ಞೆಯನ್ನ ವಿಸ್ತರಿಸಿರ್ತಾರೆ. ಅವರು
ವಿಶಾಲವಾಗಿ ಮಾಡ್ಕೊಂಡಿರ್ತಾರೆ, ಹಲವಾರು ಅಧ್ಯಾತ್ಮ ಸಿದ್ಧಿಗಳನ್ನ ಪಡ್ಕೊಂಡಿರ್ತಾರೆ. ಜೀವನ ಮತ್ತು ಮರಣವೆಂಬ ಸಂಕೋಲೆಯನ್ನ ಪಾರು ಮಾಡಿ ಹೊರಟು ಹೋಗಿರ್ತಾರೆ. ಅವರು ಪುನಃ ಈ ಜಗತ್ತಿಗೆ ಹುಟ್ಟಿ ಸ್ಥೂಲ ದೇಹವನ್ನ ಧರಿಸಿ ಬರಬೇಕು ಅನ್ನೋದೇ ಇಲ್ಲ. ಅಂತಹ ವ್ಯಕ್ತಿಗಳನ್ನ ಜೀವನ ಮುಕ್ತರು ಅಂತ ಕರೀತಾರೆ. ಈಗ ನಾನು ಹೇಳಿದೆ ಆಗ್ಲೇ, ಇನ್ನ ಮಾಂಟೆಸರಿಗೂ ಸೇರದೆ ಇರೋ ಮಕ್ಕಳು ಇರ್ಬೋದು, ಬಹಳ ಶಿಶು ಜೀವಿಗಳು, ಅವರಿಗೆ ಏನು ಅಧ್ಯಾತ್ಮದ ವಿಚಾರವೇ ಗೊತ್ತಿಲ್ಲ, ಬಹಳ ಮೂಢರು, ಬಹಳ ಮೌಢ್ಯದಲ್ಲಿರುವಂತವ್ರು, ಕಾಡು ಮನುಷ್ಯರು ಅಂತವ್ರು. ಮತ್ತೊಂದು ತುದಿನಲ್ಲಿ ಯಾರಿರಬಹುದು, ಜೀವನ್ಮುಕ್ತಿಯನ್ನ ಹೊಂದಿ, ಅಂದ್ರೆ ಸಾಧನಾ ಪಥದಲ್ಲಿ ಬಹಳ ಮುಂದುವರೆದು ಶಿಷ್ಯರಾಗಿ ಗುರುಗಳಿಗೆ ಮುಂದೆ ದೀಕ್ಷಾಪದವನ್ನ ಪ್ರವೇಶ ಮಾಡಿ 5 ದೀಕ್ಷೆಗಳನ್ನ ಪಡೆದು ಜೀವನ್ಮುಕ್ತರಾಗಿ ಹೊರಟೋಗಿರೋರು. ಅವರು ಮತ್ತೆ ಹಿಂತಿರುಗಿ ಈ ಲೋಕಕ್ಕೆ ಶರೀರವನ್ನ ಧರಿಸಿ ಬರಲೇಬೇಕು ಅನ್ನುವಂಥದ್ದು ಇಲ್ಲ. ಅಂತ ಜೀವನ್ಮುಕ್ತರು ಸಹ ಇದ್ದಾರೆ. ಅಂದ್ರೆ ಯು ಸಿ ಎವ್ರಿ ಪೀಪಲ್ ವಿತ್ ಎವ್ರಿ ಸ್ಟೇಜ್. ಈಗ ನೀವು ಪಾರ್ಕಿಗೆ ಹೋಗ್ತೀರಿ, ಏನಕ್ಕೆ? ವಾಕಿಂಗ್ ಮಾಡಿ. ಆ ಭಗವಂತನ ಆಲಯವನ್ನ ಸುತ್ತಾ ಇರ್ತೀರಿ. ಎಲ್ಲ ನಿಮ್ಮ ವಯಸ್ಸಿನವರೇ ಇರ್ತಾರ ಹೇಳಿ? ಇಲ್ಲ. ನಿಮಗಿಂತ ಹಿರಿಯರು ಇರ್ಬೋದು, ನಿಮಗಿಂತ ಕಿರಿಯರು ಇರ್ಬೋದು. ಯಾರೋ ತಾಯಿ ಇನ್ನ 1 ವರ್ಷನೂ ಆಗಿಲ್ಲ ಮಗುಗೆ, ಪುಟ್ಟಿಗೆ ಹೆಜ್ಜೆ ಇಡುತ್ತೆ, ಆ ಮಗುನ್ ಕರ್ಕೊಂಡು ಬಂದು ಹೆಜ್ಜೆ ಇಡಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ. ಇಲ್ಲ ಒಂದು ಇದರಲ್ಲಿ ಗಾಡಿನಲ್ಲಿ ಕೂಡಿಸಿ ಆ ಮಗುನ ಎಳ್ಕೊಂಡು ಹೋಗ್ತಾ ಇದೆ. ಅಲ್ಲಿಂದಲೂ 95 ವರ್ಷ 100 ವರ್ಷ ವಯಸ್ಸಾಗಿರೋ ವೃದ್ಧರು ವಾಕಿಂಗ್ ಮಾಡ್ತಾ ಇರಬಹುದು. ಆ ತರ ಈ ಜಗತ್ತಿನಲ್ಲೂ ಸಾಧನಾ ಪಥದಲ್ಲಿ ವಿವಿಧ ಹಂತಗಳಲ್ಲಿರುವಂತ ವ್ಯಕ್ತಿಗಳಿದ್ದಾರೆ. ಕೆಲವರು ಯಾವ ಹಂತದ ಬೆಳವಣಿಗೆ ಹೊಂದಿದ್ದಾರೆ ಅಂದ್ರೆ ಅವರು ಜೀವನ್ಮುಕ್ತರಾಗ್ಬಿಟ್ಟಿದ್ದಾರೆ, ಅವರಿಗೆ ಮೋಕ್ಷ ಲಭಿಸಿದೆ, ಅವ್ರು ಬಿಡುಗಡೆ ಹೊಂದ್ಬಿಟ್ಟಿದ್ದಾರೆ, ಹಿಂತಿರುಗಿ ಬರ್ಬೇಕಾಗಿಲ್ಲ. ಅವರನ್ನ ಜೀವನ್ಮುಕ್ತರು ಅಂತ ಹೇಳ್ತಾರೆ. ಆ ಜೀವನ್ಮುಕ್ತ ಮಹಾತ್ಮರಿದಾರಲ್ಲ, ಅವರು ಜೀವನದ ಒಂದು ಕಟ್ಟುಪಾಡನ್ನ ದಾಟಿ ಬೆಳೆದಿರುವ ಚೈತನ್ಯಗಳು, ಬಟ್ ಡಿವೈನ್ ಕಾನ್ಶಿಯಸ್ನೆಸ್ ಗಳವೆಲ್ಲ. ಅವರ ಬೆಳವಣಿಗೆ ಒಂದು ಮಟ್ಟದ ಪರಿಪೂರ್ಣತೆಯನ್ನ ಹೊಂದಿದೆ. ಅವ್ರು ಪರಿಪೂರ್ಣತೆ ಪಡ್ಕೊಂಡಿದ್ದಾರೆ, ಒಂದು ಹಂತದ ಪರಿಪೂರ್ಣತೆ ಪಡ್ಕೊಂಡಿದ್ದಾರೆ. ನಾವು ಅಪೂರ್ಣರು, ಬಹಳ ಮಟ್ಟಿಗೆ ಅಪೂರ್ಣರು. ಅವರು ಸಾಕಷ್ಟು ಪರಿಪೂರ್ಣತೆಯನ್ನ ಹೊಂದಿದ್ದಾರೆ. ಯೋಗ ಮಾರ್ಗದಲ್ಲಿ ಮುಂದೆ ನಡೆದು ಈಗ ಮಹಾತ್ಮರು ಜೀವನ್ಮುಕ್ತರು ಅಂತ ಅನ್ನಿಸ್ಕೊಂಡಿದ್ದಾರೆ. ಅವರೆಲ್ಲ ಒಂದಲ್ಲ ಒಂದು ಕಾಲದಲ್ಲಿ ಹಿಂದೆ ನಮ್ ತರಾನೇ ಇದ್ದವರು. ಆದರೆ ಸಾಧನಾ ಪಥದಲ್ಲಿ ಸಾಧನೆಯನ್ನ ಮಾಡ್ತಾ 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 ಅವರು ಈ ಮಟ್ಟವನ್ನ ತಲುಪಿದ್ದಾರೆ. ಅಂದ್ರೆ ಅರ್ಥ, ನಾನು ಸಹ ಈಗ ಹೀಗಿದ್ರು ಸಾಧನಾ ಪಥದಲ್ಲಿ ನಾನು ಶ್ರಮವನ್ನ ಹಾಕಿ ಸಾಧನೆ ಮಾಡ್ತಾ ಹೋದ್ರೆ ಮುಂದೆಂದೋ ಒಂದು ದಿವಸ ಐ ಕ್ಯಾನ್ ಆಲ್ಸೋ ಬಿಕಮ್ ಎ ಜೀವನ್ ಮುಕ್ತ. ನಾನು ಏನಾಗ್ತೀನಿ? ನಾನು ಜೀವನ್ ಮುಕ್ತನಾಗ್ತೀನಿ. ಅರ್ಥ ಆಗ್ತಿದೆಯಾ ಇಲ್ವಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಓಕೆ. ಸೊ ನಾವು ಜೀವನ್ ಮುಕ್ತರಾಗ್ತೀವಿ. ಮುಂದೆ ಭವ್ಯ ಭವಿಷ್ಯವಿದೆ ನಮ್ಮ ಮುಂದೆ ಅಂತ ಒಂದು ಸುಂದರವಾದ ಪಥವನ್ನ ಥಿಯೋಸಾಫಿಕಲ್ ಸೊಸೈಟಿ ನಮ್ಮ ಮುಂದೆ ತೆರೆದಿಡುತ್ತೆ. ಪ್ರತಿ ಮನುಷ್ಯನಲ್ಲಿ ಆ ಭಗವಂತನ ಒಂದು ಸಣ್ಣ ಬೀಜವಿದೆ. ಆ ಬೀಜದಲ್ಲಿ ಭಗವಂತನಲ್ಲಿರುವ ಎಲ್ಲ ಶಕ್ತಿಗಳು ಹುದುಗಿದೆ. ಹಾಗಾಗಿ ಆ ಬೀಜ ಬೆಳೀತಾ 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 ಭಗವಂತನೇ ಆಗುವಂತಹ ಶಕ್ತಿ ಇದೆ ಅದಕ್ಕೆ. ಹೇಗೆ ಆಲದ ಮರದ ಸಣ್ಣ ಸಾಸಿವೆ ಕಾಳಿನ ಬೀಜದಲ್ಲಿ ದೊಡ್ಡ ಆಲದ ಮರನೇ ಇರುತ್ತೋ, ಮುಂದೆಂದೋ ಅದು ಬೆಳೆದಾದ ಆಲದ ಮರ ಆಗತ್ತೋ, ಹಾಗೆ ಪ್ರತಿ ಮನುಷ್ಯನಲ್ಲೂ ಅಂತ ಒಂದು ಸಣ್ಣ ಬೀಜವಿದೆ. ಇಂತಹ ಜೀವನ್ಮುಕ್ತ ಮಹಾತ್ಮರಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, 5ನೆಯ ದೀಕ್ಷೆ ಜೀವನ್ಮುಕ್ತ ದೀಕ್ಷೆ. ಮೊದಲನೆಯದು ಪರಿವ್ರಾಜಕ, 2ನೇದು ಕುಟೀಚಕ, 3ನೇದು ಹಂಸ, 4ನೇದು ಪರಮಹಂಸ, 5ನೇದು ಜೀವನ್ಮುಕ್ತ. ಇಂಥ ಜೀವನ್ಮುಕ್ತ ದೀಕ್ಷೆಯನ್ನ ಹೊಂದಿದ ನಂತರ ಕೆಲವು ಮಹಾತ್ಮರು ಮುಂದೆ ಹೋಗಲ್ಲ. ಅವರಿಗೆ ಮುಂದೆ ಹೋಗ್ಲಿಕ್ಕೆ ಹಲವಾರು ಮಾರ್ಗಗಳು ತೆರೆಯುತ್ತೆ. ಅದು ಮುಂದೆ ಬರುತ್ತೆ. ಒನ್ ಆಫ್ ಅಸ್ ವಿಲ್ ಟೇಕ್ ದ ಪಾರ್ಟ್. ಹಲವಾರು ಮಾರ್ಗಗಳಿದೆ. ಇದು ಹೇಗೆ ಅಂದ್ರೆ ಸಂಸರಣೆ ಅನ್ನೋದು ಹಂತ 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 ಹಂತವಾಗಿ ಮುಂದುವರಿಯುತ್ತಾ ಹೋಗೋ ಮಾರ್ಗ. ಈ ಮಾರ್ಗದ ಕೊನೆ ಎಲ್ಲಿದೆಯೋ, ಈ ಸಂಸರಣೆಯ ಏಣಿ ಎಲ್ಲಿಗೆ ಹೋಗಿ ಸೇರುತ್ತೋ
ಯಾರಿಗೂ ಗೊತ್ತಿಲ್ಲ. ಈ ಸಂಸರಣೆಯ ಏಣಿಯಲ್ಲಿ ಹಲವಾರು ಹಂತಗಳಲ್ಲಿ ಹಲವಾರು ವ್ಯಕ್ತಿಗಳಾದ ನಾವಿದೀವಿ. ಈಗ ಈ ಜೀವನ್ಮುಕ್ತ ಮಹರ್ಷಿಗಳು ಜೀವನ್ಮುಕ್ತ ಸ್ಥಿತಿಯನ್ನ ಪಡೆದ ನಂತರ ಅವ್ರ ದಾರಿ ಹಿಡ್ಕೊಂಡು ಅವ್ರು ಹೊರಟೋಗ್ಬೋದು ಮುಂದೆ. ಅವ್ರ ಬೆಳವಣಿಗೆಯ ಕಡೆ ಗಮನವನ್ನ ಕೊಟ್ಟು ಅವರು ಹಲವಾರು ಮಾರ್ಗಗಳಲ್ಲಿ ಪ್ರತ್ಯೇಕವಾಗಿ ಹೊರಟು ಹೋಗ್ಬೋದು. ಅವ್ರ ದಾರಿ ಅಂತ ಅಂದ್ರೆ ಅವ್ರು ಮತ್ತೆ ಸೇವಾ ಮಾರ್ಗವೇ. ಅವ್ರ ಜೀವನ್ಮುಕ್ತ ಸ್ಥಿತಿಗೆ ಬರ್ಬೇಕಂದ್ರೆ ದೇ ಶುಡ್ ಬಿ ಅಲ್ಟ್ರೂಯಿಸ್ಟ್ ಟು ದ ಕೋರ್. ಅಲ್ಟ್ರೂಯಿಸ್ಟ್ ಅಂದ್ರೆ ಅವರು ಸ್ವಾರ್ಥ ಯೋಚನೆಯ ಒಂದು ಸಣ್ಣ ಅಂಶವೂ ಅವರಲ್ಲಿರಲ್ಲ. ಅವರು ನಿಸ್ವಾರ್ಥ ಜೀವನವನ್ನ ನಡೆಸ್ತಾ ಇರುವಂತಹ ವ್ಯಕ್ತಿಗಳು. ಹಾಗಾಗಿ ಜೀವನ್ಮುಕ್ತರಾಗಿದ್ದಾರೆ. ಅವರಿಗೆ ಹಲವಾರು ಮಾರ್ಗಗಳಿದೆ ಮುಂದೆ ಹೋಗ್ಲಿಕ್ಕೆ. ಆದರೆ ಕೆಲವು ಜೀವನ್ಮುಕ್ತರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಕಿರಿಯ ಸೋದರರ ಯೋಗಕ್ಷೇಮಕ್ಕಾಗಿ ಎಲ್ಲರಿಗೂ ಸೂಕ್ತ ಮಾರ್ಗದರ್ಶನವನ್ನು ಅನುಗ್ರಹವನ್ನ ನೀಡಲು ಇಲ್ಲೇ ಉಳಿಯಲು ತೀರ್ಮಾನ ಮಾಡ್ತಾರೆ. ಹಾಗೆ ಉಳಿದಂತಹ ವ್ಯಕ್ತಿಗಳು ಇಲ್ಲೇ ಇದ್ದು ಮನುಜ ಕುಲದ ಒಬ್ಬೊಬ್ಬ ವ್ಯಕ್ತಿಯು ಜೀವನ್ಮುಕ್ತನಾಗಲಿಕ್ಕೆ ಬೇಕಾದಂತ ಅನುಗ್ರಹವನ್ನ ವರ್ಷಿಸುತ್ತಿರುತ್ತಾರೆ. ಆ ಶಕ್ತಿಯನ್ನು, ಆ ಆಶೀರ್ವಾದವನ್ನು ಅವರು ಈ ಜಗತ್ತಿಗೆ ನೀಡ್ತಾ ಇರ್ತಾರೆ. ಅಂತವರನ್ನೇ ನಾವು ಜೀವನ್ಮುಕ್ತ ಗುರುಗಳು ಅಂತ ಹೇಳ್ತೇವೆ. ಅವರು ಈ ಭೂಮಿಯ ಜೊತೆಗೆ ಸಂಬಂಧ ಇಟ್ಕೊಂಡಿರ್ತಾರೆ. ಈಶ್ವರನ ಪ್ರತಿನಿಧಿಗಳಾಗಿ ಇಲ್ಲಿರ್ತಾರೆ. ದೇ ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಲಾರ್ಡ್ ಈಶ್ವರ. ಈ ಸಂಸರಣೆಯ ಮೂಲ ಪುರುಷನಾದಂತಹ ಪರಮಾತ್ಮನಿಗೆ ರೆಪ್ರೆಸೆಂಟೇಟಿವ್ಸ್, ಪ್ರತಿನಿಧಿಯಾಗಿ ಇಲ್ಲಿ ಇರ್ತಾರೆ. ಅವರು ಇಲ್ಲಿನ ಸಂಸರಣೆಯನ್ನ ಗೈಡ್ ಮಾಡ್ತಾರೆ, ಅಂದ್ರೆ ಮಾರ್ಗದರ್ಶನ ನೀಡ್ತಾರೆ. ಅಂತಹ ಮಹಾನ್ ಜೀವನ್ಮುಕ್ತ ಮಹರ್ಷಿಗಳೇ ಈಶ್ವರನ ಪ್ರತಿನಿಧಿಗಳು. ಅವರು ಪ್ರತಿ ಮತದ ಸ್ಥಾಪನೆಯ ಕಾಲದಲ್ಲಿ ಮತ್ತು ಮತ ದುರ್ಬಲವಾದ ಹಂತದಲ್ಲಿ ಅಧರ್ಮ ಮೇಲೆದ್ದಾಗ, ಧರ್ಮ ಕ್ಷೀಣಿಸಿದಾಗ ಪದೇ ಪದೇ ಹುಟ್ಟಿ ಬಂದಿದ್ದಾರೆ. ಶ್ರೀರಾಮಚಂದ್ರನಾಗಲಿ, ಶ್ರೀಕೃಷ್ಣನಾಗಲಿ, ಬುದ್ಧ ದೇವನಾಗಲಿ, ಶ್ರೀ ಶಂಕರಾಚಾರ್ಯರಾಗಲಿ, ಕ್ರಿಸ್ತ ದೇವನಾಗಲಿ, ಜರತುಷ್ಟ್ರನಾಗಲಿ, ಇವರೆಲ್ಲರೂ ಆ ಮೂಲದಿಂದ ಹುಟ್ಟಿದ ಅವತಾರ ಪುರುಷರೇ. ಅವರೆಲ್ಲ ಜೀವನ್ಮುಕ್ತ ಮಹರ್ಷಿಗಳೇ. ಮೈತ್ರೇಯ ಮೂಲದಿಂದ ಬರ್ತಾರೆ ಅವತಾರ ಪುರುಷರು. ಮೈತ್ರೇಯ ಮೂಲ, ಅದೊಂದು ಮೂಲವಿದೆ, ಅದು ಮುಂದೆ ತಗೊಳ್ತೇವೆ. ಓಕೆ, ಮೈತ್ರೇಯರು 7ನೆಯ ದೀಕ್ಷೆಯಲ್ಲಿದ್ದಾರೆ, 8ನೆಯ ದೀಕ್ಷೆಯಲ್ಲಿ ಬುದ್ಧರಿದ್ದಾರೆ, 9ನೆಯ ದೀಕ್ಷೆಯಲ್ಲಿ ಸನತ್ ಕುಮಾರ ಪ್ರಭುಗಳಿದ್ದಾರೆ. ಇರ್ಲಿ, ಮುಂದೆ ಬರುತ್ತೆ. ಈಗ ಆ ಒಂದು ಮೈತ್ರೇಯ ಮೂಲದಿಂದಲೇ ಹೊರಟು ಬರುವಂತವ್ರು ಅವತಾರ ಪುರುಷರು. ಇವರೆಲ್ಲ ತಾವಿದ್ದ ಕಾಲದಲ್ಲಿ ಮನುಜ ಕುಲದ ಆಧ್ಯಾತ್ಮ ಸ್ವಭಾವವನ್ನ ಪ್ರಚೋದನೆ ಮಾಡಿದರೆ ಅಂತಹ ಜೀವನ್ಮುಕ್ತ ಋಷಿಗಳಿಗೆ ಸಂಬಂಧಪಟ್ಟ ವಿಷಯ ವಿಚಾರಗಳನ್ನ ನಮ್ಮ ಥಿಯಾಸಫಿ ವಾಂಗ್ಮಯ ಹಂಚಿಕೊಳ್ಳುತ್ತದೆ. ನಮ್ಮ ಸೊಸೈಟಿಯ ಹಿಂದೆ ಬೆಂಗಾವಲಾಗಿ ನಿಂತು ನಮ್ಮ ಸೊಸೈಟಿಯ ಸ್ಥಾಪನೆಗೆ ಕಾರಣಕರ್ತರಾದಂತ 2 ಋಷಿಗಳು. ಯಾರು? ಮಹಾತ್ಮ ಮೌರ್ಯರು ಮತ್ತೆ ಮಹಾತ್ಮ ಕುತೂಮಿಗಳು. ಇವರು ಸಹ ಅಂತ ಜೀವನ್ಮುಕ್ತ ಮಹರ್ಷಿಗಳೇ. ಇವರಲ್ಲದೆ ವೆನಿಷಿಯನ್ನರು, ಹೈಲೇರಿಯನ್ನರು, ಸೆರಾಪಿಸ್ ಗುರುಗಳು, ಯೇಸು ಕ್ರಿಸ್ತರು, ಜರ್ಮೇನಿಯನ್ನರು ಅಥವಾ ರಾಕೋಬ್ಜಿಯವರು, ಅಗಸ್ತ್ಯರು, ಜ್ವಾಲಕೂಲ್ ಋಷಿಗಳು, ಇವರೆಲ್ಲರೂ ನಮ್ಮ ಸೊಸೈಟಿಯ ಅಗ್ರಗಣ್ಯ ಜೀವನ್ಮುಕ್ತ ಋಷಿಗಳು. ನಮ್ಮ ಸೊಸೈಟಿ ಇವರನ್ನೆಲ್ಲ ಪರಿಚಯ ಮಾಡಿಕೊಟ್ಟಿದೆ ಮನುಜ ಕುಲಕ್ಕೆ. ಇಂಥ ಎಷ್ಟು ಜನ ಇದ್ದಾರೆ? ಒಂದ್ ಕಡೆ ಗುರುಗಳು ಯೋಗ ಪತ್ರದಲ್ಲಿ ಬರೀತಾರೆ, ಇಂಥ 50ರಿಂದ 60 ಜೀವನ್ಮುಕ್ತ ಋಷಿಗಳು ಈ ಪೃಥ್ವಿ ಗೋಳಮಾಲೆಗೆ ಸಂಬಂಧಪಟ್ಟ ಹಾಗೆ ಸಂಸರಣೆಯ ಕಾರ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ. 50 to 60. ನಮಗೆ ಎಲ್ಲೋ ಒಂದು 8-10 ಜನ ಋಷಿಗಳ ಪರಿಚಯ ಆಗಿದೆ. ಅಂದ್ರೆ ಪರಿಚಯ ಅಂದ್ರೆ ಏನು, ಅವರನ್ನು ನಾವೆಂದು ಸಂಧಿಸಿಲ್ಲ, ಅಂತಹ ಬೆಳವಣಿಗೆ ನಮ್ಮಲ್ಲಿ ಕಂಡಿಲ್ಲ. ಆದ್ರೆ ಅವ್ರ ಬಗ್ಗೆ ತಿಳ್ಕೊಂಡಿದೀವಿ. ನಮ್ಮ ವಾಂಗ್ಮಯ ಏನ್ ತಿಳಿಸಿ ಹೇಳುತ್ತೋ ಅದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಅಂತ 50-60 ಜನರಿಗೆ ನಮಗ್ ಪರಿಚಯ ಮಾಡಿಕೊಟ್ಟಿರೋದು ಸಾಹಿತ್ಯ 8ರಿಂದ 10 ಜನರನ್ನು.
ಯಾಕೆ ಹೀಗೆ ಅಂದ್ರೆ ಇನ್ನ ಮನುಜ ಕುಲ ಆ ಮಟ್ಟಕ್ಕೆ ಬೆಳೆದಿಲ್ಲ. ವಿಪರೀತ ಜ್ಞಾನವನ್ನ ಕೊಟ್ರೆ ಮನುಷ್ಯ ಹೇಗೆ ಅಂತಂದ್ರೆ ಕಪಿ ಇದ್ದ ಹಾಗೆ. ಆ ಕಪಿ ಉಪಯೋಗ ಮಾಡ್ಕೊಳ್ಳಿಕ್ಕಿಂತ ಏನ್ ಮಾಡುತ್ತದೋ ಅದನ್ನ ಹಾಳು ಮಾಡುತ್ತೆ, ದುರುಪಯೋಗ ಮಾಡುತ್ತೆ. ಈಗ ವಿಜ್ಞಾನವನ್ನ ಇಷ್ಟರ ಮಟ್ಟಿಗೆ ಕೊಟ್ಬಿಟ್ರು. ಹೈಲೇರಿಯನ್ ಗುರುಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಕೊಡ್ತಾ ಇದ್ದಾರೆ. ಅವ್ರು ಎಷ್ಟರ ಮಟ್ಟಿಗೆ ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ ಮನುಷ್ಯನಿಗೆ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವನದನ್ನ ಕನ್ಸ್ಟ್ರಕ್ಟಿವ್ ಆಗಿ ಬಳಸೋ ಬದಲು ಯಾವ ತರ ಬಳಸ್ತಿದ್ದಾನೆ, ಡಿಸ್ಟ್ರಕ್ಟಿವ್ ಆಗಿ ಬಳಸ್ತಾ ಇದ್ದಾನೆ, ಡಿಸ್ಟ್ರಕ್ಟಿವ್ ಆಗಿ ಬಳಸ್ತಾ ಇದ್ದಾನೆ. ಹಾಗಾಗಿ ಪರಿಪೂರ್ಣ ಜ್ಞಾನವನ್ನ ಅವ್ರು ಕೊಡ್ಲಿಕ್ಕೆ ಸಿದ್ಧರಿಲ್ಲ. ಅವ್ರೊಂದ್ ಕಡೆ ಹೇಳ್ತಾರೆ, ಒಂದು ದೊಡ್ಡ ತೆರೆ ಇದೆಯಪ್ಪ, ತೆರೆ ಹಿಂದೆ ಸತ್ಯ ಅಡಗಿದೆ, ಆ ತೆರೆಯ ಒಂದು ತುದಿಯನ್ನ ನಾವೇನ್ ಮಾಡಿದೀವಿ, ಸ್ವಲ್ಪ ಸ್ವಲ್ಪ ಸರಿಸಿ ನಿಮಗೆ ಅಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಬಿಟ್ಟಿದೀವಿ. ತೆರೆ ಪೂರ್ತಿ ಸರಿಸ್ಬಿಟ್ರೆ ನೀವು ಏನಾಗ್ಬಿಡುತ್ತೆ ಅಂದ್ರೆ ಆ ಜ್ಞಾನವನ್ನ ಮ್ಯಾನೇಜ್ ಮಾಡೋ ಶಕ್ತಿ ನಮಗೆ ಇಲ್ಲ, ಧ್ವಂಸ ಮಾಡಾಕ್ ಬಿಡ್ತೀವಿ ನಾವು. ವಿನಾಶಕಾರಿ ಪ್ರವೃತ್ತಿಗಳು ಏನೂ ಇಲ್ಲದೇನೆ ಇಷ್ಟೊಂದಿದೆ, ಹೌದಾ ಅಲ್ವಾ? ಈಗ ನೀವು ನೋಡ್ತಾ ಇದ್ದೀರಿ ಎಷ್ಟು ಯುದ್ಧಗಳು ನಡೀತಾ ಇದೆ ಜಗತ್ತಿನಲ್ಲಿ, ಯಾವ ಸ್ವಾರ್ಥ ಭಾವನೆ ಕಾಣ್ತಾ ಇದೆ ಅಂತ. ಇನ್ನ ಮನುಷ್ಯನ ಮನಸ್ಸು ಆ ಮಟ್ಟಕ್ಕೆ ಬೆಳೆದಿಲ್ಲ. ಇರ್ಲಿ, ಇವರೆಲ್ಲ ಈಶ್ವರನ ಪ್ರತಿನಿಧಿಗಳು. ಆಗಾಗ ಅವತಾರ ಪುರುಷರಾಗಿ ಹುಟ್ಟುತ್ತಾರೆ, ಧರ್ಮ ಅವನತಿ ಹೊಂದಿದಾಗ ಹುಟ್ಟುತ್ತಾರೆ. ಮಹಾತ್ಮ ಮೌರ್ಯರು, ಕುತೂಮಿಗಳು, ವೆನಿಷಿಯನ್ನರು, ಹೈಲೇರಿಯನ್ನರು, ಸೆರಾಪಿಸ್ ಗುರುಗಳು, ಯೇಸು ಕ್ರಿಸ್ತರು, ಮತ್ತೆ ಜರ್ಮೇನಿಯನ್ ಅಥವಾ ರಕೋಬ್ಜಿಯವರು, ಜ್ವಾಲಕೂಲರು, ಅಗಸ್ತ್ಯರು, ಇವರೆಲ್ಲರೂ ನಮ್ಮ ಸೊಸೈಟಿಯ ಜೀವನ್ಮುಕ್ತ ಗುರುಗಳೇ, ಅಗ್ರಗಣ್ಯ ನಾಯಕರೇ. ಈ ಮಹಾತ್ಮರನ್ನು ಕಂಡಿದ್ದೇ ಅಲ್ಲದೆ ಅವರೊಡನೆ ವ್ಯವಹರಿಸಿದ್ದರು ಬ್ಲಾವೆಟ್ಸ್ಕಿ ಅವರು. ಮೊಟ್ಟ ಮೊದಲು ಮಹಾತ್ಮರ ಸಂಪರ್ಕ ಸಂಬಂಧ ನಮ್ಮ ಸೊಸೈಟಿಯಲ್ಲಿ ಯಾರಿಗಾದ್ರೂ ಬಂತು ಅಂದ್ರೆ ಅದು ಬ್ಲಾವೆಟ್ಸ್ಕಿ ಅವರಿಗೆ. ಆಗ ಕರ್ನಲ್ ಆಲ್ಕಾಟರಿಗೆ ಇನ್ನ ಮಹಾತ್ಮರ ಪರಿಚಯವಾಗಿರ್ಲಿಲ್ಲ, ನಂತರ ಆಲ್ಕಾಟರಿಗೆ ಪರಿಚಯವಾದದ್ದು. ಮೊಟ್ಟ ಮೊದಲು ಬ್ಲಾವೆಟ್ಸ್ಕಿ ಅಮ್ಮನವರಿಗೆ ಈ ಎಲ್ಲ ಗುರುಗಳ ಪರಿಚಯವಾಯಿತು. ಬ್ಲಾವೆಟ್ಸ್ಕಿ ಅಮ್ಮನವರು ಹಲವಾರು ಮಹಾತ್ಮರನ್ನ ಭೇಟಿ ಮಾಡಿದ್ದರು. ಮೌರ್ಯ ಮಹರ್ಷಿಗಳ ಆಶ್ರಮದಲ್ಲಿ ಹೋಗಿ 2 ವರ್ಷಗಳ ಕಾಲ ಅವರ ಒಂದು ಸನ್ನಿಧಿಯಲ್ಲಿ ಸಾಧನೆಯನ್ನ ಮಾಡಿದ್ರು. ಅಲ್ಲಿದ್ದಂತಹ ಉದ್ಗ್ರಂಥಗಳ ಅಧ್ಯಯನ ಮಾಡಿದ್ರು. ಅಲ್ಲೇ ಅವರಿಗೆ ಬುಕ್ ಆಫ್ ಧ್ಯಾನ್ ಸಿಕ್ಕಿತ್ತು. ಧ್ಯಾನ ಗ್ರಂಥ ಅನ್ನುವಂತಹ ಪುರಾತನ ಸೆನ್ಸಾರ್ ಭಾಷೆಯಲ್ಲಿ ಬರೆದಿದ್ದಂತ ಗ್ರಂಥ ಅವರ ಕೈಗೆ ಸಿಕ್ಕಿದ್ದು ಅಲ್ಲೇ. ಅಲ್ಲವರು ಅಧ್ಯಯನವನ್ನ ಮಾಡಿದ್ರು. ಆ ಜ್ಞಾನವನ್ನ ಹೊತ್ಕೊಂಡು ಬಂದೆ ಮುಂದೆ ಇಲ್ಲಿ ಕುಳಿತು ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥವನ್ನ ಬರೆದದ್ದು. ಐಸಿಸ್ ಅನ್ವೇಲ್ಡ್ ಬರೀಲಿಕ್ಕೂ ಅಲ್ಲಿ ಸಿಕ್ಕಂತಹ ಜ್ಞಾನವೇ ಒಂದು ಹಂತದಲ್ಲಿ ಕಾರಣವಾಯ್ತು. ನೀವು ಕೇಳಿರ್ಬೋದು ಮೇಡಮ್ ಬ್ಲಾವೆಟ್ಸ್ಕಿ ಅವರು ಎಂತೆಂತಹ ಮಹಾನ್ ಗ್ರಂಥಗಳನ್ನ ಬರೆದಿದ್ದಾರೆ ಅಂತ. ಮೊದಲು ಐಸಿಸ್ ಅನ್ವೈಲ್ಡ್ ಅಂತ ಬರೆದ್ರು, ಅದರ ನಂತರ ಅವರು ಬರೆದದ್ದು ಸೀಕ್ರೆಟ್ ಡಾಕ್ಟ್ರಿನ್. ಈ 2 ಗ್ರಂಥಗಳಲ್ಲಿ ಎಂತಹ ಗಹನವಾದ ವಿಷಯ ವಿಚಾರಗಳಿದೆ ಅಂದ್ರೆ ಸಾಮಾನ್ಯ ಮನುಷ್ಯ, ಸಾಧಾರಣ ಮನುಷ್ಯ ಅಂತ ಗ್ರಂಥಗಳನ್ನ ಬರೀಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಕಡಾಖಂಡಿತವಾಗಿ ಹೇಳ್ಬೋದು. ನೀವೇನಾದ್ರೂ ಸೀಕ್ರೆಟ್ ಡಾಕ್ಟ್ರಿನ್ ತೆಗೆದುಕೊಂಡು ಓದಕ್ ಶುರು ಮಾಡಿದ್ರೆ ನಿಮ್ಗೆ ಅದರ ಆದಿಯೂ ಅರ್ಥ ಆಗಲ್ಲ, ಅಂತ್ಯೂ ಎಷ್ಟು ಕಬ್ಬಿಣದ ಕಡಲೆ ಅಂದ್ರೆ, ನಾನೀಗ ಈ ಸೃಷ್ಟಿಗೆ ಸಂಬಂಧಪಟ್ಟ ಸೀರೀಸ್ ಆಫ್ ಲೆಕ್ಚರ್ಸ್ ಮಾಡ್ತಾ ಇದ್ದೀನಿ ಥಿಯೋಸಾಫಿಕಲ್ ಸೊಸೈಟಿ ಬ್ಯಾಂಗ್ಳೂರ್ ಸಿಟಿ ಲಾಡ್ಜ್ ಅಲ್ಲಿ. ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಸರಣಿ ಲೆಕ್ಚರ್ಗಳು. ಅದಕ್ಕೋಸ್ಕರ ಸೀಕ್ರೆಟ್ ಡಾಕ್ಟ್ರಿನ್ ಅಧ್ಯಯನ ಮಾಡ್ತಾ ಇದ್ದೇನೆ. ಅಧ್ಯಯನ ಮಾಡೋ ಒಂದು ಹಂತದಲ್ಲಿ ನನಗೆ ಅನ್ನಿಸ್ತು, ನಾನು ಇದುವರೆಗೂ ಓದಿರುವಂತಹ ಅತ್ಯಂತ ಕಠಿಣವಾದ ಗ್ರಂಥ ಅಂದ್ರೆ ಯಾವುದು ಅಂತಂದ್ರೆ ಬಹಳ ಕಠಿಣವಾದ ಗ್ರಂಥ. ನನ್ನ ಅನುಭವಕ್ಕೆ ಬಂತದು. ಒಂದೊಂದು ಅಧ್ಯಾಯವನ್ನು ಈಗ 4ನೆಯ ಒಂದು ಧ್ಯಾನ ಗ್ರಂಥ ಕವನಗಳು 4ನೇ ಕವನ ಮಾಡ್ತಾ ಇದ್ದೀನಿ. ಈ 4ನೆಯ ಕವನ ಈಗಾಗಲೇ 6 ಲೆಕ್ಚರ್ಗಳಾದ್ರೂ ಇನ್ನೂ ಮುಗಿತಾ ಇಲ್ಲ, ಅದು ಮುಗಿಯೋದು ಇಲ್ಲ ಈಗ ಸದ್ಯ. ಅಷ್ಟು ಆಳವಾದ ವಿಚಾರವಿದೆ, ಎಲ್ಲಿಗೂ ಕರ್ಕೊಂಡು ಹೋಗುತ್ತೆ ಅದು. ಬೌದ್ಧ ಧರ್ಮವೂ ಇದೆ, ಉಪನಿಷತ್ತುಗಳು ಇದೆ, ವೇದಗಳು ಇದೆ, ವೇದಾಂತವೂ ಇದೆ, ಓಲ್ಡ್ ಟೆಸ್ಟಮೆಂಟ್ ಇದೆ, ಕಪಾಲ ಅಂದ್ರೆ ಯಹೂದ್ಯರ ಒಂದು ಧರ್ಮ ಗ್ರಂಥ ಅದು ಸಹ ಇದೆ. ಪಾರಸಿಗಳ ಝೆಂಡವೆಸ್ತ ಅಂತ ಹೇಳ್ತಾರೆ, ಅದೂ ಬರುತ್ತೆ. ಅವ್ರು ಎಲ್ಲ ಧರ್ಮಗಳನ್ನ, ವಿಜ್ಞಾನವನ್ನ, ತತ್ವಶಾಸ್ತ್ರವನ್ನ ಅದು ಹೇಗೆ ಸಂಯೋಗ ಮಾಡಿ ಬರೆದಿದ್ದಾರೆ ಅಂದ್ರೆ ಸಾಮಾನ್ಯ ಮನುಷ್ಯ ಮಾಡುವಂತದ್ದಲ್ಲ. ಅವರಿಗೆ
ಅಂತಹ ಒಂದು ಸಾಧನೆ ಯೋಗ ಪ್ರಾಪ್ತಿಯಾಗಿತ್ತು. ಗುರುಗಳು ಅವರ ಕೈ ಹಿಡಿದು ಬರೆಸಿದ್ರು. ಗುರುಗಳು ಅವರಿಗೆ ಧ್ಯಾನ ಗ್ರಂಥ ಕವನಗಳ ಅಧ್ಯಯನ ಮಾಡ್ಲಿಕ್ಕೆ ಅವರ ಆಶ್ರಮದಲ್ಲಿ ಒಂದು ಅವಕಾಶ ಮಾಡಿಕೊಟ್ರು. ಅಲ್ಲದೆ ಅವರ ಯೋಗ ಸಾಧನೆ ಯಾವ ಮಟ್ಟಕ್ಕೆ ಮುಟ್ಟಿತ್ತು ಅಂದ್ರೆ ಅವ್ರು ಕಣ್ಬಿಟ್ರೆ ಆಕಾಶಿಕ್ ರೆಕಾರ್ಡ್ಸ್ ನ ನೋಡ್ಬೋದಾಗಿತ್ತು. ಆಕಾಶಿಕ್ ರೆಕಾರ್ಡ್ಗಳಲ್ಲಿ ಆ ಹಿಂದೆ ಏನೇನ್ ನಡೆದಿದೆ ಸೃಷ್ಟಿಯಲ್ಲಿ ಅದೆಲ್ಲ ಅವ್ರ ಕಣ್ಣಿಗೆ ಕಾಣಿಸ್ತಾ ಇತ್ತು. ಎಷ್ಟೋ ಸಂದರ್ಭಗಳಲ್ಲಿ ಸುಮ್ಮನೆ ಕೂತ್ಕೊಂಡು ಆ ಗ್ರಂಥ ಬರೆಯುವಾಗ ಕಣ್ಮುಂದೆ ಏನೋ ಓದ್ತಿದ್ರಂತೆ ಅವರು. ಖಾಲಿ ಗಾಳಿನಲ್ಲಿ ಓದ್ತಿದ್ದಂತೆ ಅವರು. ಓದ್ಬಿಟ್ಟು ಅದನ್ನ ಬರಿತಾ ಇದ್ದರಂತೆ. ಅವರಿಗೆ ಅಸಾಧಾರಣವಾದಂತಹ ಯೋಗ ವಿದ್ಯೆ ಪ್ರಾಪ್ತಿಯಾಗಿತ್ತು. ಮಹಾತ್ಮರ ಒಂದು ಆಶ್ರಯ ಅವರಿಗೆ ಸಿಕ್ಕಿತ್ತು, ಅವರ ಕೃಪೆ ಸಿಕ್ಕಿತ್ತು. ಅಂದ್ರೆ ಮಹಾತ್ಮರು ಇದ್ದಾರೆ ಅನ್ನೋದು ಬ್ಲವಾಟ್ಸ್ಕಿ ಅಮ್ಮನವರಿಗೆ ಆರಂಭದಲ್ಲೇ ಪರಿಚಯವಾಗೋಗಿತ್ತು. ಮುಂದೆ ಕರ್ನಲ್ ಆಲ್ಕಾಟರು, ಆನಿ ಬೆಸೆಂಟರು, ಯೋಗಿ ಲೆಡ್ಬಿಟರು, ರಾಮಸ್ವಾಮಿ ಅಯ್ಯರ್ ಅವರು, ದಾಮೋದರನ್ ಕೆ ಮಾವಳಂಕರ್ ಅವರು ಇವರೆಲ್ಲ ಮಹಾತ್ಮರನ್ನ ಭೇಟಿಯಾಗಿದ್ರು. ಅದಕ್ಕೆ ಸಂಬಂಧಪಟ್ಟ ಪ್ರಸಂಗಗಳನ್ನೆಲ್ಲ ವಿವರಿಸಿ ತಿಳಿಸ್ತಾರೆ ಅವರು. ಐಸಿಸ್ ಅನ್ವೇಲ್ಡ್ ಅನ್ನೋ ಗ್ರಂಥ ಬರೀತಾರಲ್ಲ ಇವರು, ಅದು ಸೀಕ್ರೆಟ್ ಡಾಕ್ಟ್ರಿನ್ಗೆ ಒಂದು ಪೀಠಿಕೆ ಅಂತ ಹೇಳ್ಬೋದು ಐಸಿಸ್ ಅನ್ವೇಲ್ಡ್ ನ. ಅದನ್ನ ಬರೆಯುವಾಗ ಅವರಿಗೆ ಬಹಳಷ್ಟು ಸಹಾಯವನ್ನ ಮಾಡಿದವರು, ಅವರ ಜೊತೆ ನಿಂತು ಅವರಿಗೆ ಬೇಕಾದಂತ ಪರಿಕರಗಳನ್ನ ಜ್ಞಾನವನ್ನ ಕೊಟ್ಟು ಒದಗಿಸಿ ಬರೆಸಿದವರು ಮಾಸ್ಟರ್ ಜುಪಿಟರ್ ಅಂದ್ರೆ ಅಗಸ್ತ್ಯ ಮಹರ್ಷಿಗಳು. ನೀವು ಕೇಳಿದಿರಲ್ವ, ನಮ್ಮ ವೇದಾಂತದಲ್ಲೆಲ್ಲ ಬರ್ತದೆ ಅಗಸ್ತ್ಯರು ಅಂತ. ಆ ಅಗಸ್ತ್ಯರು ಅವರನ್ನ ಜುಪಿಟರ್ ಅಂತ ಕರೀತಾರೆ, ಮಾಸ್ಟರ್ ಜುಪಿಟರ್ ಅಂತ ಕರೀತಾರೆ. ಈ ಮಾಸ್ಟರ್ ಜುಪಿಟರ್ ಅಥವಾ ಅಗಸ್ತ್ಯ ಮುನಿಗಳು ಐಸಿಸ್ ಅನ್ವೇಲ್ಡ್ ಬರೀಲಿಕ್ಕೆ ಬೇಕಾದಂತ ಸಹಾಯವನ್ನ ಸ್ಥೂಲ ರೂಪದಲ್ಲಿ ಬಂದು ನೀಡಿದ್ರು. ಕರ್ನಲ್ ಆಲ್ಕಾಟ್ರು ತಮ್ಮ ಓಲ್ಡ್ ಡೈರಿ ಲೀವ್ಸ್ ಅಂತ, ಕರ್ನಲ್ ಆಲ್ಕಾಟ್ರು ಬರೆದಿರುವಂತಹ ಒಂದು ದೊಡ್ಡ ಗ್ರಂಥ ಅಂದ್ರೆ, ಬಹಳ ಶ್ರೇಷ್ಠ ಗ್ರಂಥ ಅಂದ್ರೆ ಓಲ್ಡ್ ಡೈರಿ ಲೀವ್ಸ್. ಈ ಆಲ್ಕಾಟ್ರು ಅಡ್ಮಿನಿಸ್ಟ್ರೇಷನ್, ಆಡಳಿತದಲ್ಲಿ ಇದ್ದವರು. ಅವರು ಕಟ್ಟಿದ್ರು, ಸಂಸ್ಥೆಗೆ ಒಂದು ಸ್ಟ್ರಕ್ಚರ್ ಕೊಟ್ರು. ಆದ್ರೆ ಅದಕ್ಕೆ ಬೇಕಾದ ಸಾಹಿತ್ಯವನ್ನ ಯಾರು ಬರ್ಕೊಟ್ರು? ಮೇಡಮ್ ಬ್ಲಾವೆಟ್ಸ್ಕಿ. ಆಲ್ಕಾಟ್ರ್ ಸಾಹಿತ್ಯ ಬರೆದದ್ ಕಡಿಮೆನೆ, ಆದ್ರೆ ಅವ್ರು ಬರೆದಿರುವಂತಹ ಕಡಿಮೆ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಸಾಹಿತ್ಯ ಯಾವುದು ಅಂತಂದ್ರೆ ದ ಓಲ್ಡ್ ಡೈರಿ ಲೀವ್ಸ್ ಅಂತ. ಆ ಓಲ್ಡ್ ಡೈರಿ ಲೀವ್ಸ್ ಅನ್ನೋ ಗ್ರಂಥದಲ್ಲಿ ಮಹಾತ್ಮರು ಇದ್ದಾರೆ ಎಂಬ ವಿಷಯವಾಗಿ ಹಲವಾರು ರುಜುವಾತುಗಳನ್ನ ಆಲ್ಕಾಟ್ರು ನೀಡ್ತಾರೆ. ಬಹಳಷ್ಟು ರುಜುವಾತುಗಳು. ಸ್ವತಃ ಮಹಾತ್ಮ ಮೌರ್ಯ ಮತ್ತು ಮಹಾತ್ಮ ಕುತುಮಿಗಳೇ ನಮ್ಮ ಸೊಸೈಟಿಯ ಅಂತರಂಗ ಸ್ಥಾಪಕರು. ಅವರು ಈ ಇಬ್ಬರು ಬಹಿರಂಗ ಸ್ಥಾಪಕರು ಯಾರು? ಮೇಡಮ್ ಬ್ಲಾವೆಟ್ಸ್ಕಿ ಅವರು ಮತ್ತು ಕುತುಮಿಗಳಿಗೆ ಬೇಕಾದಂತಹ ಒಂದು ಆದೇಶವನ್ನು, ಪ್ರಚೋದನೆಯನ್ನು, ಪ್ರೇರಣೆಯನ್ನ ನೀಡಿ ಪ್ರೇರೇಪಣೆಯನ್ನ ಉಂಟು ಮಾಡಿ ಈ ಸೊಸೈಟಿಯನ್ನ ಪ್ರಾರಂಭ ಮಾಡುವಂತೆ ಮಾಡಿದ್ರು. ಏನೋ ಹ್ಯೂಮ್ರ ಹೆಸರು ಕೇಳಿರ್ಬೋದು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಪ್ರಾರಂಭ ಮಾಡಿದವರು ಯಾರು? ಏನೋ ಹ್ಯೂಮ್. ಅವರು ರಾಜಕಾರಣಿ. ಆದ್ರೆ ಒಂದು ಹಂತದಲ್ಲಿ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಸಂಪರ್ಕಕ್ಕೆ ಬರ್ತಾರೆ. ಸಂಪರ್ಕಕ್ಕೆ ಬಂದು ಆಳವಾಗಿ ಥಿಯೋಸಾಫಿಕಲ್ ಸಾಹಿತ್ಯವನ್ನ ಅಧ್ಯಯನನೂ ಮಾಡ್ತಾರೆ. ಒಂದು ಹಂತದಲ್ಲಿ ಮಹಾತ್ಮರ ಒಂದು ಅನುಗ್ರಹ, ಆಶೀರ್ವಾದ ಸಹ ಅವರಿಗೆ ಸಿಕ್ಕುತ್ತೆ. ಆದ್ರೆ ಎಲ್ಲೋ ಮಧ್ಯದ ಒಂದು ಹಂತದಲ್ಲಿ ಅವರು ಮಹಾತ್ಮರ ಆದೇಶಗಳನ್ನ ಮೀರಿ ನಡೀತಾರೆ. ಅವರಲ್ಲಿ ಪ್ರೈಡ್, ಅಹಂ ಎದ್ದು ಬಿಡುತ್ತೆ. ಯಾವಾಗ ಪ್ರೈಡ್ ಅಥವಾ ಅಹಂ ಎದ್ದು ಬಿಡುತ್ತೋ ಆಗ ಮಹಾತ್ಮರು ಎಒ ಹ್ಯೂಮ್ ಅವರನ್ನ ಏನ್ ಮಾಡ್ತಾರೆ? ಸೆನೆಟ್ ಮತ್ತೆ ಎಒ ಹ್ಯೂಮ್ ಇಬ್ಬರನ್ನು ದೂರ ಇಟ್ಬಿಡ್ತಾರೆ. ಎಪಿ ಸೆನೆಟ್ ಮತ್ತೆ ಎಒ ಹ್ಯೂಮ್ ಅವರಿಬ್ರು ಫ್ರೆಂಡ್ಸ್. ಅವರಿಬ್ಬರನ್ನು ದೂರ ಇಡ್ತಾರೆ. ಅಂತ ಎಒ ಹ್ಯೂಮ್ ಅವರು ಒಂದು ಹಂತದಲ್ಲಿ ಮಹಾತ್ಮರ ಪರಿಚಯವನ್ನ ಹೊಂದಿದ್ದವರು. ಅವರು ಒಂದು ಪುಸ್ತಕ ಬರೀತಾರೆ. ಅದರಲ್ಲಿ ಆ ಪುಸ್ತಕದ ಹೆಸರು ಏನು ಅಂದ್ರೆ ಸೋದರರು ಇದ್ದಾರೆಯೇ. ಸೋದರರು ಅಂದ್ರೆ ಇನ್ಯಾರು ಅಲ್ಲ, ಮಹಾತ್ಮರು ಇದ್ದಾರೆಯೇ ಅನ್ನುವಂತ ಒಂದು ಗ್ರಂಥವನ್ನ ಬರೆದಿದ್ದಾರೆ. ಆ ಗ್ರಂಥದಲ್ಲಿ ತಳ್ಳಿ ಹಾಕಲಿಕ್ಕೆ ಸಾಧ್ಯವಿಲ್ಲದಷ್ಟು ರುಜುವಾತುಗಳನ್ನ ನೀಡ್ತಾರೆ. ಅಂದ್ರೆ ಎವಿಡೆನ್ಸ್ಗಳು ಕೊಡ್ತಾರೆ. ಮಹಾತ್ಮರು ಪ್ರಪಂಚದಲ್ಲೇ ಇದ್ದಾರೆ, ಜೀವನ್ಮುಕ್ತ ಋಷಿಗಳು ಖಂಡಿತ ಇದ್ದಾರೆ ಅನ್ನೋದಕ್ಕೆ ಬೇಕಾದಂತಹ ಹಲವಾರು ರುಜುವಾತುಗಳು. ಯೋಗಿ ಲೆಡ್ಬೀಟರ್ ಅವರು ಸ್ಥೂಲ ದೇಹದಲ್ಲಿ ರಾಕೋಬ್ಜಿಯವರನ್ನ ಸಂಧಿಸಿದ್ದರು. ಅವರು ಆ ಪ್ರಸಂಗವನ್ನು ಪೂರ್ತಿ ವಿವರಿಸ್ತಾರೆ.
ಸಮಯ ಸಾಕಾಗೋದಿಲ್ಲ, ಹಾಗಾಗಿ ನಾನು ಆ ಪ್ರಸಂಗವನ್ನ ದೀರ್ಘವಾಗಿ ಹೇಳ್ತಾ ಇಲ್ಲ. ಲೆಡ್ ಬೀಟರಿಗೆ ರಾಕೋಬ್ಜಿಗಳ ಪರಿಚಯ ಬಹಳ ಚೆನ್ನಾಗಿ ಆಗಿತ್ತು. ರಾಕೋಬ್ಜಿ ಅವರು ಅಂದ್ರೆ ಮತ್ಯಾರೂ ಅಲ್ಲ, ಸಂತ ಜರ್ಮೇನಿಯನ್ನರು. ಅವರು ಒಂದು ರೇಖೆಯ ಅಧಿಪತಿ, ಸಂಸ್ಕಾರ ಕಾರ್ಯಗಳಲ್ಲಿ ನಿಪುಣರು ಅವರು. ಇರಲಿ, ಸ್ಥೂಲ ದೇಹದ ದೃಷ್ಟಿಯಿಂದ ಜೀವನ್ಮುಕ್ತರನ್ನು ಸಾಮಾನ್ಯ ಜನರಿಂದ ಪ್ರತ್ಯೇಕಿಸಲಿಕ್ಕೆ ಸಾಧ್ಯವಿಲ್ಲ. ನಂತರ ನಿಂತರ ಅವ್ರ ತರ ಇವ್ರ ತರನೇ ಇರ್ತಾರೆ. ಯಾರಾದ್ರೂ ಅವ್ರನ್ನ ನೋಡಿದ್ರೆ ಅವ್ರ ಜೀವನ್ಮುಕ್ತ ಮಹಾತ್ಮರು ಅಂತ ಅನ್ಸದೇ ಇಲ್ಲ. ಅಷ್ಟು ಸರಳ ಜೀವನ, ಸಾಧಾರಣ ಮನುಷ್ಯರಾಗಿ ಬದುಕ್ತಾರೆ. ಈಗ ಈಗಿನ ಗುರುಗಳನ್ನ ನೀವು ನೋಡ್ತಿರಲ್ಲ, ಶ್ರೀ 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 ಅಂತ ಹಾಕೊಳ್ತಾರಲ್ಲ, ಆ ಕೆಲಸ ಅವ್ರು ಮಾಡೋದಿಲ್ಲ. ಅವ್ರು ಇದ್ರೂ ಇಲ್ಲದೆ ಇರೋ ಹಾಗೆ, ತೆರೆ ಮರೆಯ ಕಾಯಿಯ ಹಾಗೆ ಈ ಈ ಈ ಪ್ರಪಂಚಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರೋರು. ಅವರಲ್ಲಿ ಆ ಹಮ್ನ ಒಂದು ಸಣ್ಣ ಸಾಸಿವೆ ಕಾಳಿನ ಅಂಶ ಸಹ ಕಾಣೋದಿಲ್ಲ. ಆದ್ರೆ ಅವರಲ್ಲಿ ಉನ್ನತ ಪ್ರಭಾವ, ಔದಾರ್ಯ, ಘನತೆ, ಪವಿತ್ರತೆ ಮತ್ತು ಶಾಂತತೆ ಎದ್ದು ಕಾಣುತ್ತೆ. ಅವ್ರು ಎಲ್ಲಿರ್ತಾರೋ ಅಲ್ಲಿ ಶಾಂತ ಪರಿಸರ ತಾನೇ ಉಂಟಾಗ್ಬಿಡುತ್ತೆ. ಬುದ್ಧ ದೇವ ತಾನು ಬದುಕಿದ್ದಾಗ ನಡ್ಕೊಂಡು ಹೋಗ್ತಾ ಇದ್ರೆ ಆತನ ಆರ ವಿಶಾಲವಾಗಿ ಹರಡಿರ್ತಿತ್ತು, ಹಲವು ಮೈಲಿಗಳಷ್ಟು ದೂರ ಹರಡಿರ್ತಿತ್ತು. ಅಷ್ಟು ಮೈಲಿಗಳ ದೂರದಲ್ಲಿರುವಂತ ಪ್ರಾಣಿಗಳು ಸಹ, ಕ್ರೂರ ಪ್ರಾಣಿಗಳು ಸಹ ಏನಾಗ್ಬಿಡ್ತಿದ್ವು, ಸೌಮ್ಯ ಸ್ವಭಾವಕ್ಕೆ ಇರಲಿ. ಈ ಮಹಾತ್ಮರು ಹಾಗೆ, ಅವ್ರು ಎಲ್ಲಿರ್ತಾರೋ ಆ ಜಾಗದಲ್ಲಿ ಶಾಂತತೆ ಇರುತ್ತೆ, ಪ್ರಸನ್ನತೆ ಇರುತ್ತೆ, ಪಾವಿತ್ರತೆ ಇರುತ್ತೆ, ಔದಾರ್ಯವಿರುತ್ತೆ, ಘನತೆ ಇರುತ್ತೆ. ಅವರಲ್ಲಿ ಬಹಳಷ್ಟು ಜೀವನ್ಮುಕ್ತರು ಎದ್ದು ಕಾಣುವ ಸೌಂದರ್ಯವನ್ನ ಹೊಂದಿರುತ್ತಾರೆ. ಅವರ ಸ್ಥೂಲ ದೇಹಗಳು ಪರಿಪೂರ್ಣ ಆರೋಗ್ಯವನ್ನ ಹೊಂದಿರುತ್ತೆ. ಅವರಿಗೆ ಯಾವ ಕಾಯಿಲೆಗಳು ಬರೋದಿಲ್ಲ, ಕಾಯಿಲೆಗಳು ಇರೋದು ಇಲ್ಲ. ಯಾಕೆ ಗೊತ್ತಾ? ಅವರಲ್ಲಿ ಕರ್ಮಶೇಷ ಅಂಶ ಮಾತ್ರ ಇರಲ್ಲ. ನಮ್ಮ ಹಲವಾರು ಕಾಯಿಲೆಗಳಿಗೆ ಎರಡು ಕಾರಣ, ಒಂದು ನಮ್ಮ ಕರ್ಮ, ಒಂದು ಹಿಂದಿನ ಕರ್ಮ, ಒಂದು ಇಂದಿನ ಕರ್ಮ. ಈ ಜನ್ಮದಲ್ಲಿ ನಮ್ಮ ಹವ್ಯಾಸಗಳು ಹಲವು ರೋಗಗಳನ್ನ ತಂದು ಕೊಟ್ರೆ, ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳು ಹಲವು ರೋಗಗಳಾಗಿ ನಮಗೆ ಬರ್ತವೆ. ಓಕೆ ಸರ್, ನನಗೆ ಡಯಾಬಿಟಿಸ್ ಇದೆ, ನಮ್ ತಂದೆ ತಾಯಿಗೂ ಇತ್ತು ಸರ್, ನಮ್ ಸೋದರ ಮಾವಂದರಿಗೂ ಇತ್ತು ಸರ್. ಹೌದು ಮಾರಾಯ, ನೀನ್ ಆ ಮನೇಲಿ ಯಾಕೆ ಹುಟ್ಟದೆ? ನೀನ್ ಯಾಕೆ ಹುಟ್ಟದೆ ಅಂದ್ರೆ ನಿನ್ ಕರ್ಮ ನಿನ್ನ ಎಳ್ಕೊಂಡು ಬಂದು ಅಲ್ಲಿ ಹುಟ್ಟಿಸ್ತು. ಏನ್ ಮಾಡಕ್ಕಾಗ್ತದೆ? ಏನು ಮಾಡಕ್ಕಾಗಲ್ಲ. ಕೆಲವು ಕ್ಯಾನ್ಸರ್ಗಳಿವೆ, ಆ ಕ್ಯಾನ್ಸರ್ಗಳು ಎಲ್ಲಿಂದ ಬರುತ್ತೆ? ವಂಶ ಪಾರಂಪರ್ಯವಾಗಿ ಬರುತ್ತೆ, ವಂಶ ಪಾರಂಪರ್ಯವಾಗಿ. ಸೊ ಅದಕ್ಕೆ ಕಾರಣ ಏನು? ನೀನ್ ಅಂತ ಮನೆತನದಲ್ಲಿ ಯಾಕಪ್ಪ ಹುಟ್ಟದೆ? ನೀನೇ ಬಯಸಿ ಹುಟ್ಟಿದ್ದು, ನಿನ್ನೆ ಬಯಸಿದ್ದು. ಅವ್ರೇನ್ ನಿನ್ನ ಆ ಮನೇಲಿ ಹುಟ್ಟು ಅಂತ ಹೇಳಲಿಲ್ಲ. ನಿನ್ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಆ ಮನೆ ಚೆನ್ನಾಗಿದೆ, ಆ ತಂದೆ ತಾಯಿ ಚೆನ್ನಾಗಿದೆ ಅಂತ ಕರ್ಮ ದೇವತೆಗಳು ಮುಂದೆ ಹೇಳಿ ನೀನೇ ಹುಟ್ಟದೆ. ಅಲ್ಲಿ ಹುಟ್ಟಿದ್ಮೇಲೆ ಜೀನ್ಸ್, ವಂಶವಾಹಿನಿಗಳಿಂದ ಕರ್ಮ ಬರ್ತದೆ, ಹಲವಾರು ರೋಗಗಳನ್ನ ನೀನ್ ಸಫರ್ ಮಾಡ್ಬೇಕಾಗತ್ತೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ವಾ? ಆರ್ ಯು ಫಾಲೋಯಿಂಗ್ ಮೀ? ಹಾಗಾದ್ರೆ ಇಂದಿನ ಕರ್ಮಗಳು, ಹಿಂದಿನ ಕರ್ಮಗಳು ಎರಡೂ ರೋಗಗಳಿಗೆ ಕಾರಣ. ಈಗ ಅವರಲ್ಲಿ ಕರ್ಮಶೇಷವೇ ಇಲ್ಲ, ಅವರಿಗೆ ಯಾವಂತ ಹವ್ಯಾಸಗಳು ಇಲ್ಲ. ಅವರು ಶ್ರೇಷ್ಠ ಪುರುಷರು, ನಿಸ್ವಾರ್ಥ ಜೀವಿಗಳು, ತ್ಯಾಗಿಗಳು. ಸೊ ಅವರ ಶರೀರ ಪರಿಪೂರ್ಣ ಆರೋಗ್ಯವನ್ನ ಹೊಂದಿರುತ್ತೆ. ಅವ್ರು 100 ವರ್ಷ ಅಲ್ಲ, ಹಲವಾರು 100,000 ವರ್ಷಗಳ ಕಾಲ ಅವ್ರು ಬದುಕಿರ್ತಾರೆ. ಅವ್ರ ಶರೀರಕ್ಕೆ ಮುಪ್ಪು ಅನ್ನೋದೇ ಬರಲ್ಲ. ಒಂದ್ ಕಡೆ ಬೆಸೆಂಟ್ರು ಬರೀತಾರೆ, ನಾನು ಸುಮಾರು ವರ್ಷಗಳ ಹಿಂದೆ ನೋಡಿದಾಗ ಬ್ಲಾಮಿಟ್ಸ್ಕಿ ಅವ್ರು ಬರೀತಾರೆ, ಮೌರ್ಯ ಋಷಿಗಳು ಹೇಗಿದ್ರು ಈಗ್ಲೂ ಹಾಗೆ ಇದೆ. ಅಂದ್ರೆ ಅವರಿಗೆ ಟೈಮ್ ರನ್ಸ್ ವೆರಿ ಸ್ಲೋ ಫಾರ್ ದೆಮ್. ನಮ್ ತರ ವೇಗವಾಗಿ ಕಾಲ ಮುಂದೆ ಹೋಗಲ್ಲ. ಟೈಮ್ ಸ್ಪಾನ್ ಇದೆಯಲ್ಲ ಅವ್ರಿಗೆ ಇನ್ನೊಂದು ರೀತಿ ಅಪ್ಲೈ ಆಗುತ್ತೆ. ಹಾಗಾಗಿ ಅವರಿಗೆ ಮುಪ್ಪು ಅನ್ನೋದೇ ಬರೋದಿಲ್ಲ. ಸ್ವತಃ ಮಹಾತ್ಮ ಮೌರ್ಯ ಮತ್ತು ಮಹಾತ್ಮ ಕುತುಮಿಗಳು ನಮ್ಮ ಸೊಸೈಟಿಯ ಒಂದು ಸ್ಥಾಪನೆಗೆ ಮೂಲ ಕಾರಣರಾದರು. ಸ್ಥೂಲ ದೇಹದ ದೃಷ್ಟಿಯಲ್ಲಿ ಇವರು ಅಷ್ಟು ವ್ಯತ್ಯಾಸವಿಲ್ಲ, ಬಹಳ ಒಳ್ಳೆ ಆರೋಗ್ಯ ಹೊಂದಿರ್ತಾರೆ, ನೋಡಕ್ ಸುಂದರವಾದ ದೇಹಗಳನ್ನ ಪಡೆದಿರ್ತಾರೆ. ಆ ದೇಹಗಳು ಹೇಗಿರುತ್ತೆ ಅಂತಂದ್ರೆ ಪರಿಪಕ್ವವಾದ ಉಪಕರಣ ಆಗಿರುತ್ತೆ.
ಅವ್ರು ಯಾವ ಕೆಲಸ ಮಾಡ್ಬೇಕು ಅಂತ ಅನ್ಕೋತಾರೋ ಆ ಕೆಲಸಕ್ಕೆ ಹೇಳಿ ಮಾಡಿಸಿದ ಶರೀರ ಅಂತ, ಆ ತರ ಶರೀರ ಇರುತ್ತೆ. ನೋಡಿ, ನಮ್ಮಲ್ಲಿ ಸಮಸ್ಯೆ ಏನ್ ಗೊತ್ತಾ, ಬಹಳ ಜನ ನಾವೆಲ್ಲ ವೃದ್ಧರು, ಹೌದಾ ಅಲ್ವಾ? ಅಧ್ಯಾತ್ಮವನ್ನ ಈಗ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಶರೀರ ಸಹಕರಿಸಲ್ಲ. ಕುಳಿತುಕೋತೀವಿ ಇಲ್ಲಿ ಒಂದಷ್ಟು ಹೊತ್ತು, ನಿದ್ದೆ ಹೊಡೆದು ಮತ್ತೆ ಮೇಲೆದ್ದೇಳ್ತೀವಿ. ಯಾಕಂದ್ರೆ ನಮ್ ಕರ್ಮ ನಮ್ಮನ್ನ ಬಿಡ್ತಾ ಇಲ್ಲ. ಏನು ಕರ್ಮ ಅದು? ನಮ್ಗಿರೋ ರೋಗಗಳು, ನಮ್ಗಾಗಿರೋ ವಯಸ್ಸು, ನಮ್ಮ ಜೀನ್ಸ್ಗಳು, ನಮ್ಮ ಹವ್ಯಾಸಗಳು ನಮ್ಮನ್ನ ಸಾಧನಾ ಮಾರ್ಗದಲ್ಲಿ ಮುಂದೆ ಹೋಗ್ಲಿಕ್ಕೆ ಬಿಡ್ತಾನೆ ಇಲ್ಲ. ಏನೋ ಅನ್ಕೋತೀವಿ ಮಾಡೋಣ ಅಂತ, ಏನೋ ಇಷ್ಟು ವಿಷಯ ತಿಳಿದಿದೆ, ಒಂದಷ್ಟು ಜನರ ಜೊತೆ ಹಂಚ್ಕೊಳ್ಳೋಣ, ಕೈಯಲ್ಲಿ ಜೋಳಿಗೆ ಒಂದು ಇಟ್ಕೊಳ್ಳೋಣ, ಹಳ್ಳಿಗೆ ಹೋಗೋಣ, ಭಿಕ್ಷೆ ಬೇಡೋಣ, ಪ್ರತಿ ಮನೆ ಮುಂದೆ ಒಂದಷ್ಟು ವಿಚಾರನ ಹಂಚ್ಕೊಳ್ಳೋಣ. ನಮ್ ಹಿರಿಯರೆಲ್ಲ ಬದುಕಿದ ಹಾಗೆ, ರಾಚಪ್ಪನವರಾಗ್ಲಿ, ವಾಸುದೇವಯ್ಯನವರಾಗ್ಲಿ, ಅವರೆಲ್ಲ ಬದುಕಿದ ಹಾಗೇನೆ ಅವರು. ಆದ್ರೆ ಈಗ ನಾನು ಅನ್ಕೋತೀನಿ, ಬಟ್ ನನ್ನ ಶರೀರ ಕೇಳ್ಕೊಂಡ್ಬಿಟ್ಟಿಲ್ಲ. ಅಂದ್ರೆ ಅರ್ಥ ಏನಂದ್ರೆ ಕರ್ಮಗಳು ನಮ್ಮನ್ನ ಹಾಗೆ ಕಾಡುತ್ತೆ. ಅವರಿಗೆ ಕರ್ಮ ಶೇಷ ಅನ್ನೋದು ಇಲ್ವೇ ಇಲ್ಲ. ಯಾವ ಕೆಲಸ ಹೇಳಿದ್ರು ಅವರಿಗೆ ಪರಿಪಕ್ವವಾದಂತ ಶರೀರ, ಏನು ಬೇಕಾದ್ರೂ ಮಾಡ್ತಾರೆ. ಈ ಜೀವನ್ಮುಕ್ತರು ಋಷಿಗಳು ಎಲ್ಲಿ ವಾಸ ಮಾಡ್ತಾರೆ? ವಿಶ್ವದಾದ್ಯಂತ ಇದ್ದಾರೆ. ಟಿಬೆಟ್ ದೇಶದ ಶಿಗಾಟ್ಸೆ ಕಣಿವೆಯಲ್ಲಿ ಹಿಮಾಲಯ ಪರ್ವತದ ಶ್ರೇಣಿ, ಇದೇ ಹಿಮಾಲಯ ಪರ್ವತ ಪೂರ್ಣ ಉತ್ತರ ಭಾರತದಲ್ಲಿ ಹರಡ್ಕೊಂಡಿದೆ. ಈ ಭಾರತ ದೇಶ ಇತ್ತಲ್ಲ, ಮೊದಲು ಚೈನಾ ದೇಶದ ಜೊತೆ ಸೇರಿರಲಿಲ್ಲ. ಅದು ಬೇರೆ ಭೂಖಂಡವಾಗಿತ್ತು. ಅದು ನಮ್ಮ ಥಿಯಾಸಫಿಯಲ್ಲೂ ಬರುತ್ತೆ. ಈ ಭೂಖಂಡ ಟೆಕ್ಟೋನಿಕ್ ಪ್ಲೇಟ್ ಥಿಯರಿ ಅಂತ ಇದೆ ವಿಜ್ಞಾನದಲ್ಲಿ. ಅದರ ಟೆಕ್ಟೋನಿಕ್ ಪ್ಲೇಟೇ ಬೇರೆ, ಚೈನಾದ ಟೆಕ್ಟೋನಿಕ್ ಪ್ಲೇಟೇ ಬೇರೆ. ಆ ಟೆಕ್ಟೋನಿಕ್ ಪ್ಲೇಟ್ ನಲ್ಲಿ ಇದ್ದಂತಹ ಭಾರತ ದೇಶ ಲಕ್ಷಾಂತರ ವರ್ಷಗಳ ಕಾಲ ಪ್ಲೇಟ್ ಶಿಫ್ಟ್ ಥಿಯರಿ ಅಂತ ಶಿಫ್ಟ್ ಆಗ್ತಾ 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 ಬಂದು ಏನ್ ಮಾಡ್ತದೋ ಚೈನಾ ದೇಶಕ್ಕೆ ಹೊಡಿತು ಕೆಳಗಡೆ. ಎಲ್ಲಿ ಅದು ಹೋಗಿ ಚೈನಾ ಭೂಖಂಡಕ್ಕೆ ಹೊಡಿತೋ ಅಲ್ಲಿ ಬೆಟ್ಟಗಳು, ಪರ್ವತಗಳು ಮೇಲೆತ್ತಿತು. ಅದೇ ಈ ಹಿಮಾಲಯ ಪರ್ವತಗಳು. ಎಲ್ಲಿಂದ ಎಲ್ಲಿ ತನಕ ಹರಡಿದೆ. ಈ ಹಿಮಾಲಯ ಪರ್ವತಗಳ ಒಂದು ಶ್ರೇಣಿ ಟಿಬೆಟ್ ನಲ್ಲಿದೆ. ಅಲ್ಲಿ ಶಿಗಾಟ್ಸೆ ಅಂತ ಒಂದು ಕಣಿವೆ ಇದೆ. ಆ ಕಣಿವೆಯಲ್ಲಿ ಕುತೂಮಿ ಋಷಿಗಳು, ಮೌರ್ಯರು ಮತ್ತು ಜ್ವಾಲಕರು, ಈ 3 ಋಷಿಗಳು, 3 ಮಹಾತ್ಮರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಮನುಷ್ಯ ಪ್ರಪಂಚದಿಂದ ದೂರ, ಪೃಥ್ವಿಯ ಮೇಲೆ ಇದ್ರು ಮನುಷ್ಯ ಪ್ರಪಂಚದಿಂದ ದೂರ ಐಸೋಲೇಟೆಡ್ ಆಗಿ ವಾಸ ಮಾಡ್ತಾರೆ. ಅಲ್ಲಿ ಅವರ ಸಣ್ಣ ಕುಟೀರಗಳಿವೆ. ಅಲ್ಲಿ ದೊಡ್ಡ ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ನಲ್ಲಿ ಇದುವರೆಗೂ ಹುಟ್ಟಿ ಬಂದ ಜನಾಂಗಗಳ ಮಾಡೆಲ್ಗಳಿದೆ. ಮಾಡೆಲ್ಗಳು ಅಂದ್ರೆ ಮಾದರಿಗಳು. ಇದುವರೆಗೂ ಹುಟ್ಟು ಬಂದಿರುವಂತ ಜನಾಂಗಗಳ ಒಂದು ಮೈಗ್ರೇಷನ್ ಅಂತಂದ್ರೆ ಅವ್ರು ವಲಸೆ ಬಂದ್ರಲ್ಲ, ಆಫ್ರಿಕಾದಿಂದ ವಲಸೆ ಬಂದವರು ನಾವು. ಮನುಷ್ಯನಿಗೆ ಮೂಲ ಪುರುಷ ಆಫ್ರಿಕಾ ಅಂತೆ ವಿಜ್ಞಾನದ ಪ್ರಕಾರ. ಆಫ್ರಿಕಾದಿಂದ ಮೊದಲನೇ ಹೆಣ್ಣು ಹೊರ ಬಂದದ್ದು. ಆಕೆ ಆಫ್ರಿಕಾ ಖಂಡದಿಂದ, ಟ್ಯಾಂಗನೀಕಾ ಅಂತ ಒಂದು ಪ್ರದೇಶ ಇದೆ, ಟಂಜಾನಿಯಾ, ಕೆನ್ಯಾ ಮತ್ತೆ ಉಗಾಂಡಾದ ಮಿಡ್ಲ್ ಪ್ಲೇಸ್ ಅದು. ಅಲ್ಲಿ ಸಿಕ್ಕಿದೆ ಮನುಷ್ಯರ ಒಂದು ಮೂಲ ಪುರುಷರ ಎವಿಡೆನ್ಸ್ ಅಥವಾ ಸಾಕ್ಷ್ಯ. ಅಲ್ಲಿಂದ ಹೊರಬಂದಂತ ಹೆಣ್ಣು, ಆ ಜನರು ಪ್ರಪಂಚದಾದ್ಯಂತ ಹರಡಿದ್ರು. ಈ ವಲಸೆಗಳು ನಡೀತು. ನೀವು ಇತಿಹಾಸವನ್ನ ಎಷ್ಟು ಓದಿದಿರೋ ನಮ್ಗೆ ಗೊತ್ತಿಲ್ಲ. ನನಗೆ ಎಲ್ಲಾ ಸಬ್ಜೆಕ್ಟ್ಗಳು ಇಷ್ಟ, ಎಲ್ಲ ಓದ್ತೀನಿ. ಮ್ಯಾಥಮೆಟಿಕ್ಸ್ ಒಂದು ಬಿಟ್ಟು ಅದನ್ನ ಕಂಡ್ರು ನನಗಾಗಲ್ಲ, ನನ್ನ ತಲೆಗೆ ಹತ್ತಲ್ಲ ಅಷ್ಟೇ. ಅದಕ್ಕೋಸ್ಕರ ಅದನ್ನ ನಾನು ಅಭ್ಯಾಸ ಮಾಡ್ಲಿಕ್ಕೆ ಹೋಗಿಲ್ಲ. ಈ ವಲಸೆಗಳನ್ನೆಲ್ಲ ನೀವು ನೋಡ್ಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಓಕೆ, ಪ್ಯೂರ್ ರೇಸ್ ಅನ್ನೋದು ಇಲ್ಲ ಇಲ್ಲಿ. ಪ್ಯೂರ್ ರೇಸ್ ಇಲ್ಲ, ಇಂಟರ್ಬ್ರೀಡಿಂಗ್ ಆಗ್ಬಿಟ್ಟಿದೆ, ಎಲ್ಲ ಇಂಟರ್ಮಿಕ್ಸ್ ಆಗೋಗಿದೆ. ಸೊ ಇರ್ಲಿ, ಈ ವಲಸೆಗಳು ಹೇಗೆಗೋ ನಡೀತು. ಆ ವಲಸೆಗಳ ನಕ್ಷೆಗಳು ಅಲ್ಲಿದೆಯಂತೆ. ಯಾರ ಹತ್ರ? ಕುತೂಮಿ ಋಷಿಗಳ ಆಶ್ರಮದಲ್ಲಿ ವಲಸೆಗಳ ನಕ್ಷೆ ಇದೆ, ಜನಾಂಗಗಳ ನಕ್ಷೆ ಇದೆ, ಮತ್ತೆ ಅವರ ಸಂಸ್ಕೃತಿ ಪರಿಚಯ ಮಾಡಿಕೊಡುವಂತಹ ಹಲವಾರು ಮಾದರಿಗಳನ್ನ ಅವರು ತಯಾರು ಮಾಡಿದ್ದಾರೆ. ಎಲ್ಲ ಭದ್ರವಾಗಿ ಇಟ್ಟಿದ್ದಾರೆ. ಈ 3 ಋಷಿಗಳು ಅಲ್ಲಿದ್ರೆ, ಹೈಲೇರಿಯನ್ನರು ಈಜಿಪ್ಟ್ ಖಂಡದಲ್ಲಿ ವಾಸ ಮಾಡ್ತಾರೆ. ಈಜಿಪ್ಟ್ ನಲ್ಲಿ ಮತ್ತೆ ಬೆಟ್ಟ ಪ್ರದೇಶಗಳಲ್ಲಿ ಅವರು ವಾಸ. ಹೈಲೇರಿಯನ್ನರು. ಈ ರಾಕೋಬ್ಜಿ ಗುರುಗಳಿದಾರಲ್ಲ, ಅವರು ಹಂಗೇರಿನಲ್ಲಿ ವಾಸ ಮಾಡ್ತಾರೆ. ಅವ್ರ ಒಂದು ಸ್ಥಳದಲ್ಲಿ ಇರೋದೇ ಇಲ್ಲಂತೆ, ಬಹಳ ಮಟ್ಟಿಗೆ ಓಡಾಡ್ತಾ ಇರ್ತಾರಂತೆ. ಅವ್ರು ಸಿಕ್ಕೋದೇ ಬಹಳ ಕಷ್ಟ, ಅವ್ರು ಒಂದ್ ಕಡೆ ಇರೋದಿಲ್ಲ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತರು
6ನೇ ರೇಖೆ ಮುಂದೆ ಬರುತ್ತೆ, ರೇಖೆಗಳ ಪರಿಚಯ. 6ನೆಯ ರೇಖೆ ಯೇಸು ಕ್ರಿಸ್ತರ ರೇಖೆ, ಶಾಖೆ ಅದು. ಆ ಯೇಸು ಕ್ರಿಸ್ತರು ಲೆಬನಾನ್ ದೇಶದ ಪರ್ವತಗಳಲ್ಲಿ ವಾಸ ಮಾಡ್ತಾರಂತೆ. ಇಷ್ಟಿಷ್ಟು ದೂರ ಇದಾರಲ್ಲ ಇವ್ರನ್ನ ಒಬ್ರನ್ನೊಬ್ರು ಸಂಧಿಸೋದಿಲ್ವೇ? ಆರಾಮಾಗಿ ಸಂಧಿಸ್ತಾರೆ. ಅವರು ಸ್ಥೂಲ ಶರೀರದಲ್ಲೇ ಅಲ್ಲ, ಸೂಕ್ಷ್ಮ ಲೋಕಗಳಲ್ಲಿ ಸಹ ಕೆಲಸ ಮಾಡ್ತಾ ಇರ್ತಾರೆ. ಸೂಕ್ಷ್ಮ ಲೋಕಗಳಲ್ಲಿ ಸ್ಥೂಲ ದೇಹ ಬೇಕಾಗೇ ಇಲ್ಲ. ಅವರು ಕಾಮಲೋಕದಲ್ಲಿ, ಮನೋಲೋಕದಲ್ಲಿ, ಇನ್ನೂ ಉನ್ನತ ಲೋಕಗಳಲ್ಲಿ ಸಂವಹನವನ್ನ, ಸಂಪರ್ಕವನ್ನ ಸಾಧಿಸ್ತಾರೆ. ಎಲ್ಲೋ ದೂರದಲ್ಲಿರೋ ಐಲೇರಿಯನ್ ಋಷಿಗಳು ಏನಾದ್ರೂ ಒಂದು ಸಂದೇಶವನ್ನ ಕುತೂಮಿಗಳಿಗೆ ಕಳಿಸ್ಬೇಕು ಅಂದ್ರೆ ಅವ್ರ ಮನಸ್ಸಿನಲ್ಲಿ ಅದು ಬರ್ತಾ ಇದ್ದ ಹಾಗೇನೆ ಅದು ಇಲ್ಲಿಗೆ ಕುತೂಮಿಗಳಿಗೆ ತಲುಪಿಬಿಟ್ಟಿರುತ್ತೆ. ದಟ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಇನ್ಸ್ಟಂಟ್ ಕಮ್ಯುನಿಕೇಶನ್ ಅಂತ. ಈ ಜಗತ್ತಿನಲ್ಲಿ ಫಿಸಿಕ್ಸ್ ನ ನೀವು ಓದಿದ್ರೆ ಅರ್ಥ ಆಗತ್ತೆ, ಅಂತ ಸಂವಹನಗಳು ಎಷ್ಟಿವೆ ಅಂದ್ರೆ ಲೆಕ್ಕವೇ ಇಲ್ಲ. ಫಿಸಿಕ್ಸ್ ಅಲ್ಲಿ ಬರುತ್ತೆ, 2 ಅಣುಗಳು ಜೋಡಿಯಾಗಿರುತ್ತಂತೆ. ಒಂದು ಅಣು ಇಲ್ಲಿದ್ರೆ ಅದ್ರ ಜೋಡಿ ಅಣು ಕೋಟ್ಯಾಂತರ ಜ್ಯೋತಿ ವರ್ಷಗಳ ದೂರದಲ್ಲಿದೆ. ಅವೆರಡು ದೇ ಗೆಟ್ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅನ್ನೋದು ಒಂದು ಪ್ರೋಸೆಸ್. ಆ ಪ್ರಕ್ರಿಯೆ ನಡೆದ ಮೇಲೆ ಈ ಅಣುವಿಗೂ ಆ ಅಣುವಿಗೂ ಅವಿಭಾಜ್ಯ ಸಂಬಂಧ. ಎಂತ ಸಂಬಂಧ ಅಂದ್ರೆ ಈ ಅಣು ಹಿಂತಿರುಗ್ತಾ ಇರೋದು, ಹಿಂತಿರುಗಕ್ ಸ್ಟಾರ್ಟ್ ಆದ್ರೆ ತಕ್ಷಣ ಅಲ್ಲಿ ಕೋಟ್ಯಾಂತರ ವರ್ಷಗಳ ದೂರದಲ್ಲಿರುವಂತ ಆ ಅಣು ತಿರುಗೋದನ್ನ ಬದಲಾಯಿಸುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್, ಇನ್ಸ್ಟಂಟ್ ಕಮ್ಯುನಿಕೇಶನ್. ನೀವು ಅಲ್ಲಿಗೆ ಹೋಗ್ಬೇಕಂದ್ರೆ ಕೋಟಿ ವರ್ಷಗಳು ತಗೊಳುತ್ತೆ. ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಬರುತ್ತೆ, ನನ್ನ ಸುಮಾರು ಸ್ಲೈಡ್ಸ್ ಇದೆ ಅದು. ಅಷ್ಟು ಬೇಗ ಅದಕ್ಕೆ ಹೆಂಗ್ ಗೊತ್ತಾಯ್ತು? ಆ ಸಂಪರ್ಕ ಹೇಗೆ ಅದು ಸಾಧಿಸ್ತು? ಪ್ರಪಂಚದಲ್ಲಿ ದಿವ್ಯವಾದಂತ ಶಕ್ತಿಗಳಿವೆ. ಮಹಾತ್ಮರಿಗೆ ಅಂತ ಬಹಳಷ್ಟು ಶಕ್ತಿಗಳಿವೆ. ಸಂಸರಣೆಯ ಉದ್ದೇಶ ಏನಂದ್ರೆ ಆತ್ಮವು ಕೆಳಗಿನ ಲೋಕಗಳಿಗೆ ಬಂದು ವಿಕಾಸವಾಗಬೇಕು, ಸಂಸರಣೆಯ ಮಾರ್ಗದಲ್ಲಿ ಮೇಲೆ ಇರಬೇಕು. ಆ ನಮ್ಮಂತಹ ಆತ್ಮಗಳ ಸಂಸರಣೆಯನ್ನ ಮಾರ್ಗದರ್ಶನ ನೀಡ್ಲಿಕ್ಕೋಸ್ಕರ ಶ್ವೇತರ್ಷಿ ಸಂಘ ಅಂತ ಒಂದು ಸಂಘವಿದೆ. ಶ್ವೇತರ್ಷಿ ಸಂಘ, ವೈಟ್ ಲೋಟಸ್ ಬ್ರದರ್ಹುಡ್ ಅಂತ ಕರೀತಾರೆ. ಈ ಶ್ವೇತರ್ಷಿ ಸಂಘವನ್ನ ಅಂತರಂಗ ಸರ್ಕಾರ ಅಂತ ಸಹ ಕರೀತಾರೆ. ಅಂತರಂಗ ಸರ್ಕಾರ. ಬಹಿರಂಗದಲ್ಲಿ ಮೋದಿಯವರ ಒಂದು ದೊಡ್ಡ ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ಸಿದ್ದರಾಮಯ್ಯನವ್ರದ್ದು ಒಂದು ಸ್ಟೇಟ್ ಗವರ್ಮೆಂಟ್ ಇರ್ಬೋದು, ಇದು ಬಹಿರಂಗ ಸರ್ಕಾರ. ಆದ್ರೆ ಅಂತರಂಗ ಅದು ಸೂಕ್ಷ್ಮ ಲೋಕದಲ್ಲಿರುವಂತಹ ಸರ್ಕಾರ. ಆ ಅಂತರಂಗ ಸರ್ಕಾರವನ್ನ ಶ್ವೇತರ್ಷಿ ಸಮಾಜ, ಸೋದರ ಸಮಾಜ, ವೈಟ್ ಲೋಟಸ್ ಬ್ರದರ್ಹುಡ್ ಅಂತ ಕರೀತಾರೆ. ಅಲ್ಲಿರೋರೆಲ್ಲ ಜೀವನ್ಮುಕ್ತ ಋಷಿಗಳೇ. ನಾನು ಇವಾಗ ಹೇಳಿದ ಎಲ್ಲ ಜೀವನ್ಮುಕ್ತ ಋಷಿಗಳು ಆ ಶ್ವೇತರ್ಷಿ ಸಂಘದ ಸದಸ್ಯರು. ಇಂದೆಲ್ಲ ನಾಳೆ ನಾವು ಜೀವನ್ಮುಕ್ತರಾದಾಗ ನಮಗೂ ಶ್ವೇತರ್ಷಿ ಸಂಘದ ಒಂದು ಆಶ್ರಯ ಸಿಕ್ಕತ್ತೆ. ಓಕೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಗೋ ಇನ್ ದಟ್ ಪಾತ್. ಶ್ವೇತರ್ಷಿ ಸಂಘದ ಸೋದರರು ಈ ಪೃಥ್ವಿ ಸಂಸರಣೆಯನ್ನ ಪೋಷಿಸಲಿಕ್ಕಾಗಿ ಇಲ್ಲೇ ಉಳ್ಕೊಂಡು ಬಿಟ್ಟಿದ್ದಾರೆ. ಅಂತಹ ಸಂಘದಲ್ಲಿ ಯಾರ್ಯಾರಿದ್ದಾರೆ? ಮಹಾಪ್ರಭುಗಳಾದ ಸನತ್ ಕುಮಾರರಿದ್ದಾರೆ, 9ನೆಯ ದೀಕ್ಷೆ ಅವರದು. ಅವರಲ್ಲದೆ ಗೌತಮ ಬುದ್ಧರಿದ್ದಾರೆ, 8ನೆಯ ದೀಕ್ಷೆಯಲ್ಲಿ. ಮನುಷ್ಯ ಬುದ್ಧ, ಗೌತಮ ಬುದ್ಧ ಅಂದ್ರೆ ಮನುಷ್ಯ ಬುದ್ಧ, ಅವರು 8ನೇ ದೀಕ್ಷೆಯಲ್ಲಿದ್ದಾರೆ. ಈ ಬುದ್ಧರಿಗಿಂತ ಮೇಲಿದ್ದಾರೆ ಬುದ್ಧರು, ಧ್ಯಾನಿ ಬುದ್ಧರಿದ್ದಾರೆ. ಓಕೆ, ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಬುದ್ಧ ಅಂತ ಸೀಕ್ರೆಟ್ ಡಾಕ್ಟರ್ ನಲ್ಲಿ ಅವೆಲ್ಲ ಬರುತ್ತೆ. ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಬುದ್ಧಗಳಿದ್ದಾರೆ, ಧ್ಯಾನಿ ಬುದ್ಧರಿದ್ದಾರೆ. ಧ್ಯಾನಿ ಬುದ್ಧರು ಧ್ಯಾನ ಚೌಹಾನರಲ್ಲಿ ಒಂದು ಪಂಗಡ ಅವರದು. ಅವರೆಲ್ಲ ಉನ್ನತ ಅಧ್ಯಾತ್ಮ ಜೀವಿಗಳು. ಬುದ್ಧರಲ್ಲಿ ಬಹಳ ಕೆಳಗಿರೋದು ಯಾರು? ಗೌತಮ ಬುದ್ಧರು. ಅವರನ್ನ ಮನುಷ್ಯ ಬುದ್ಧ ಅಂತ ಕರೀತಾರೆ. ಆದ್ರೆ ಅವ್ರು 8ನೇ ದೀಕ್ಷೆಯಲ್ಲಿದ್ದಾರೆ. ನಾವಿನ್ನ ಶಿಷ್ಯರೇ. ಅವರು ನಮ್ಗೆ ಬಹಳ ಎತ್ತರ. ಯಾರು? ಗೌತಮ ಬುದ್ಧರು ಬಹಳ ಎತ್ತರ. ಆದ್ರೆ ಬುದ್ಧರಲ್ಲಿ ಅವರು ಬಹಳ ಕೆಳಭಾಗದಲ್ಲಿದ್ದಾರೆ. ಇನ್ನೂ ಉನ್ನತ ಬುದ್ಧರಿದ್ದಾರೆ. ಅಲ್ಲಿ ಬಹಳ ಜನ ಬರ್ತಾರೆ. ಅಲ್ಲಿ ಸೀಕ್ರೆಟ್ ಡಾಕ್ಟರ್ ನಲ್ಲಿ ಬಹಳ ಸುಂದರವಾಗಿ ನೀಡ್ತಾರೆ ಎಲ್ಲ ವಿಚಾರಗಳನ್ನ. ಇರ್ಲಿ, ಈಗ 8ನೇ ದೀಕ್ಷೆ ಗೌತಮ ಬುದ್ಧರಾದ್ರೆ 7ನೆಯ ದೀಕ್ಷೆಯಲ್ಲಿ ಮೈತ್ರೇಯ ಪ್ರಭುಗಳಿದ್ದಾರೆ ಅಥವಾ ಮೈತ್ರೇಯ ಮಹರ್ಷಿಗಳಿದ್ದಾರೆ, ವೈವಸ್ವತ ಮನುಗಳಿದ್ದಾರೆ, ಮಹಾಚೌಹನರಿದ್ದಾರೆ. ಈ ಮೂವರು ನಮಗೆ ತಿಳಿದ ಹಾಗೆ 7ನೆಯ ದೀಕ್ಷೆಯಲ್ಲಿದ್ದಾರೆ. 7ನೇ ದೀಕ್ಷೆ ಮಹರ್ಷಿ ದೀಕ್ಷೆ, ಅವರೆಲ್ಲ ಮಹರ್ಷಿಗಳು. 6ನೇ ದೀಕ್ಷೆಯಲ್ಲಿ ಕುತೂಮಿಗಳು, ಮೌರ್ಯರು, ಸೆರಪಿಸ್ಗಳು, ಜ್ವಾಲಕೂಲರು. 5ನೇ ದೀಕ್ಷೆ. ಇವರೆಲ್ಲರೂ 6ನೇ ದೀಕ್ಷೆ ಇಲ್ಲ. ಜ್ವಾಲಕೂಲರು 6ನೇ ದೀಕ್ಷೆ ಇರಬೇಕು ಅನ್ಸುತ್ತೆ. ಐ ಆಮ್ ಸಾರಿ, ಐ ಆಮ್ ರೈಟ್ ನೌ ಕನ್ಫ್ಯೂಸ್ಡ್. ಐ ವಿಲ್ ಕ್ಲಾರಿಫೈ ಲೇಟರ್.
ಸೊ ಇವರೆಲ್ಲ 5ನೇ ದೀಕ್ಷೆಯನ್ನ 6ನೇ ದೀಕ್ಷೆಯಲ್ಲಿ ಇದ್ದಾರೆ. ಇಲ್ಲಿ ಈಗ ಈ ಎಲ್ಲ ಸೇರ್ಕೊಂಡು ಏನ್ ಮಾಡಿದರೆ ಒಂದು ಸಂಘವನ್ನ ಸ್ಥಾಪಿಸಿದ್ದಾರೆ, ಸಂಸ್ಥೆ. ಆ ಸಂಸ್ಥೆ ಮಾನವ ಪೀಳಿಗೆಯ ಹಿತಕ್ಕೋಸ್ಕರ, ಯೋಗಕ್ಷೇಮಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇದೆ. ಅವರು ತಮ್ಮ ಅನುಗ್ರಹವನ್ನ ಸದಾ ಪೃಥ್ವಿಯ ಮೇಲೆ ವರ್ಷಿಸುತ್ತಿರ್ತಾರೆ. ಇವರು ಪೃಥ್ವಿ ಸಂಸರಣೆಗೆ ಸಂಬಂಧಪಟ್ಟಂತಹ ಜೀವನ್ಮುಕ್ತ ಮಹಾತ್ಮರು. ಇಂಥ ಸಂಸರಣೆ ಇನ್ನ 9 ನಡೀತಾ ಇದೆ ಸೌರಮಾಲೆಯಲ್ಲಿ. ಸೂರ್ಯನ ಅಧಿಪತ್ಯದ ಕೆಳಗೆ 10 ಸಂಸರಣೆಯ ಯೋಜನೆಗಳು ನಡೀತಾ ಇದೆ. ಒಂದು ಯೋಜನೆ ಯಾವುದೋ ಮಾನವ ಈ ಪೃಥ್ವಿ ಗ್ರಹದ ಸಂಸರಣೆಯ ಯೋಜನೆ. ಈ ಪೃಥ್ವಿ ಗ್ರಹದ ಸಂಸರಣೆಯ ಯೋಜನೆಯಲ್ಲಿ ಇವರು ಅವಿರತವಾಗಿ ದುಡಿತಾ ಇದ್ದಾರೆ. ಇದು ಶ್ವೇತರ್ಷಿ ಸಂಘ. ಇಷ್ಟು ಹೇಳ್ತಾ ನಾನು ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಇಲ್ಲಿಗೆ 1ನೆಯ ಮತ್ತು 2ನೆಯ ಉಪನ್ಯಾಸಗಳು ಮುಗಿತು. ಈಗ ಪ್ರಶ್ನೋತ್ತರಗಳ ಸಮಯ. 2 ಉಪನ್ಯಾಸಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ನೀವು ಕೇಳಿ. ಶಿಬಿರದ ಮೂಲ ನಿಯಮಗಳಲ್ಲಿ ಒಂದು ನಿಯಮ ಹೇಳಿದ್ದೆ, ಸದಸ್ಯರು ಸಕ್ರಿಯವಾಗಿ 5 ದೀಕ್ಷೆಗಳು. ದೀಕ್ಷಾಪಥ ಒಂದೇ, ಮಾರ್ಗ ಒಂದೇ. ಆ ಮಾರ್ಗದಲ್ಲಿ ಸ್ಟಾಪ್ಗಳು, ಹಂತಗಳು 5. ಮೊದಲನೆಯದು ಪರಿವ್ರಾಜಕ. ಮೊದಲನೆಯದು ಪರಿವ್ರಾಜಕ, 2ನೇದು ಕುಟೀಚಕ, 3ನೇದು ಹಂಸ, 4ನೇದು ಪರಮಹಂಸ, 5ನೇದು ಜೀವನ್ಮುಕ್ತ. ರಾಮಕೃಷ್ಣ ಪರಮಹಂಸರು ಅವರು 4ನೇ ದೀಕ್ಷೆಯಲ್ಲಿದ್ರು. ನೆಕ್ಸ್ಟ್ ದೀಕ್ಷೆನೇ ಅವರಿಗೆ ಯಾವುದು? ಜೀವನ್ಮುಕ್ತ ದೀಕ್ಷೆ. ಈ ಜೀವನ್ಮುಕ್ತ ದೀಕ್ಷೆ ಹೇಗೆ ಗೊತ್ತಾ? ಕೆಲವರು ಮರಣ ಹೊಂದಿದ ಮೇಲೆ ಜೀವನ್ಮುಕ್ತ ದೀಕ್ಷೆ ಸಿಕ್ಕುತ್ತೆ, ಕೆಲವರು ಬದುಕಿರೋವಾಗ್ಲೇನೆ ಜೀವನ್ಮುಕ್ತ ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಜೀವನ್ಮುಕ್ತರು ಅಂದ್ರೆ ಬದುಕಿರೋವಾಗ್ಲೇ ಮುಕ್ತಿಯನ್ನ ಪಡೆಯುವಂಥವ್ರು. ನಮ್ಮ ಎಲ್ಲ ಮಹಾತ್ಮರು ಜೀವನ್ಮುಕ್ತ. ಓಕೆ, ಇನ್ನೊಂದು ಆರೂಢ ಅಂತ ಹೇಳ್ತಾರಲ್ಲ, ಓದಿದ್ದೆ. ಆರೂಢ ಅನ್ನೋದೊಂದು ಹಂತವಾಗಿ ಕೊಡ್ತಾರ ಅವರು. ನನಗೆ ಪರಿಚಯ ಇಲ್ಲ, ಐ ಆಮ್ ಸಾರಿ, ನನಗೆ ಗೊತ್ತಿಲ್ಲ, ನನಗೆ ತಿಳಿದಿಲ್ಲ. ಜೀವನ್ಮುಕ್ತ ಆದ್ಮೇಲೆ 6ನೇ ದೀಕ್ಷೆ. 6ನೆಯ ದೀಕ್ಷೆಯನ್ನ ಋಷಿ ದೀಕ್ಷೆ ಅಂತಾರೆ, ಚೋಹನ್ನರು ಅಂತ ಅಂತಾರೆ. ಚೋಹನ್ನರು ಅಥವಾ ಋಷಿ ದೀಕ್ಷೆ. 7ನೆಯ ದೀಕ್ಷೆ ಮಹರ್ಷಿ ದೀಕ್ಷೆ ಅಥವಾ ಮಹಾಚೋಹನ್ನರು ಅಂತ ಹೇಳ್ತಾರೆ. 8ನೇ ದೀಕ್ಷೆ ಬುದ್ಧ ದೀಕ್ಷೆ. ಗೌತಮರಲ್ಲಿ ಹೋಗ್ಲಿಕ್ಕೆ ಮೊದಲು ಬೇರೆ ಬುದ್ಧರಿದ್ರು, ದೀಪಾಂಕರ ಬುದ್ಧರಿದ್ರು, ಕಶ್ಯಪ ಇದ್ರು. ಹಲವಾರು ಬುದ್ಧರು ಇದ್ದಾರೆ, ಮೊದಲು ಹಾಗೆ ಹೋಗಿದ್ದಾರೆ. ಅದೇ 8ನೇ ದೀಕ್ಷೆ. 9ನೆಯ ದೀಕ್ಷೆ ಸನತ್ ಕುಮಾರ ಪ್ರಭುಗಳು, ಅವರೇ ಏಕೈಕ ದೀಕ್ಷಾದಾತರು. ಮುಂದೆ ಸರ್ ಹೇಳ್ತಾರೆ. 10ನೆಯ ದೀಕ್ಷೆ ಸೈಲೆನ್ಸ್ ವಾಚರ್ ಅಂತಾರೆ, ಮೌನ ವೀಕ್ಷಕರು ಅವರು. ಅದನ್ನ ಗಣೇಶ ಅಂತ ಹೇಳ್ತಾರೆ ಕೆಲವರು, ಸೈಲೆಂಟ್ ವಿಟ್ನೆಸ್. ಯಾರೋ ಏನೋ ಒಂದು ಪ್ರಶ್ನೆ ಕೇಳ್ಬೇಕಂತ ಅನ್ಕೊಂಡ್ರಿ ಅಲ್ಲಿ? ಅಮ್ಮ ಕೇಳಿ, ನೀವೇನೋ ಕೇಳ್ಬೇಕಂತ ಅನ್ಕೊಂಡ್ರಲ್ಲ, ಕೇಳಿ. ಏನೋ ಹೇಳಕ್ ಹೊರಟ್ರಿ, ಮರ್ತ್ರ? ಆ ಹಂತದ ವಿಚಾರ ಅಷ್ಟಾಗಿ ನಮ್ಗೆ ಏನು ಬಹಿರಂಗಪಡಿಸಿಲ್ಲ. ಹೌದು, ಅವ್ರ 10ನೇ ದೀಕ್ಷೆ. ಸನತ್ ಕುಮಾರ ಮಹಾಪ್ರಭುಗಳು 9ನೇ ದೀಕ್ಷೆ. ಅವ್ರಿಗಿಂತ ಮೇಲಿರೋರು ಸೈಲೆನ್ಸ್ ವಿಟ್ನೆಸ್, ಸೈಲೆನ್ಸ್ ವಾಚರ್ ಎಲ್ಲ ಹೇಳ್ತಾರೆ. ಆ ಮಟ್ಟದ ಪರಿಚಯ ಮಾಹಿತಿ ನಮಗ್ ಕೊಟ್ಟಿಲ್ಲ.
ನಾವಿನ್ನ ಕೊಡ್ಲಿಕ್ಕೆ ಅವರು ಯೋಗ್ಯರು ಆಗಿಲ್ಲ. ನಮ್ಮಲ್ಲಿ ಅಷ್ಟು ಅರ್ಹತೆ ಬಂದಿಲ್ಲ. ಬಂದಿಲ್ಲ ಬಂದಿಲ್ಲ. ಅವಧೂತ ಅಂತ ಇರ್ತಾರಲ್ಲ, ಅವರು ಯಾವ ಸೊ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅವರು, ಅವಧೂತರು ಅಂತ ಹೇಳ್ತಾ ಇದ್ದಾರೆ. ಯಾರು ಅವಧೂತರು? ನಾನು ಕೆಲವು ಉದಾಹರಣೆ ಕೊಡಬಲ್ಲೆ. ಶಿರ್ಡಿ ಸಾಯಿಬಾಬಾ ಅವಧೂತರು, ಸಂತ ಶಿಶುನಾಳ ಶರೀಫರು ಅವಧೂತರು. ಅವಧೂತರು ಅಂದ್ರೆ ಪರಮ ವೈರಾಗ್ಯ ಜೀವಿಗಳು. ಎಷ್ಟರ ಮಟ್ಟಿಗೆ ವೈರಾಗ್ಯ ಅಂದ್ರೆ ಅವರಿಗೆ, ಅವರು ಯಾವುದನ್ನು ತಾಕನೊಂದನು ಯೋಗಿ ನೂಕನೊಂದನು ಜಗದೆ, ಏಕಾಂಗಿ ಸಹವಾಸಿ. ಇದು ಮಂಕುತಿಮ್ಮನ ಕಗ್ಗದಲ್ಲಿ ಒಂದ್ ಕಡೆ ಬರುತ್ತೆ. ಅವರಿಗೆ ಬೇಕು ಇಲ್ಲ ಬೇಡವೂ ಇಲ್ಲ. ಈ ಅವಧೂತ ಗೀತಾ ಅಂತಲೇ ಇದೆ. ಇದನ್ನ ನಾನು ಒಮ್ಮೆ ಒಂದು ಸುಂದರವಾದ ಪುಸ್ತಕ ರಾಮಕೃಷ್ಣ ಮಿಷನ್ದು ಇದೆ, ಒಮ್ಮೆ ಒಂದು ಲೆಕ್ಚರ್ ಮಾಡಿದ್ದೆ ಅವಧೂತರ ಬಗ್ಗೆ, ಅವಧೂತ ಗೀತಾ ಬಗ್ಗೆ. ಆನ್ಲೈನ್ ಅಲ್ಲಿ ಸಿಕ್ಕುತ್ತೆ ನಿಮ್ಗೆ, ನನ್ನ ಲೆಕ್ಚರ್ಗಳು ತಗೊಂಡ್ರೆ ಅವಧೂತ ಗೀತಾ ಸಿಕ್ಕುತ್ತೆ. ಅವಧೂತರು ಅಂದ್ರೆ ಪರಮ ವೈರಾಗಿಗಳು. ಅವರ ಮಾರ್ಗವೇ ಬೇರೆ. ಅವರು ನೋಡಲಿಕ್ಕೆ ಹುಚ್ಚರಿದ್ದ ಹಾಗೆ ಇರ್ತಾರೆ, ಆದ್ರೆ ಅವರೆಲ್ಲ ಹುಚ್ಚರು, ನಾವು ಹುಚ್ಚರು, ನಾವು ನಿಜವಾಗ್ಲೂ ಹುಚ್ಚರು. ನಮಗೆ ಆ ಸತ್ಯದ ಮಾರ್ಗ ನಮ್ಗೆ ಅರ್ಥ ಆಗಿಲ್ಲ, ಹಾಗಾಗಿ ನಾವು ಅವರನ್ನ ಹುಚ್ಚರು ಅಂತ ಹೇಳ್ತೇವೆ. ಅದು ಸಾಧನೆಯ ಒಂದು ಪಥನೇ, ಸಾಧನೆಯ ಒಂದು ಪಥ. ಪರಮ ವೈರಾಗ್ಯ ಜೀವನವನ್ನ ನಡೆಸ್ತಾರೆ. ಅವರಲ್ಲಿ ನೀವು ದತ್ತಾತ್ರೇಯ ಸ್ವಾಮಿಗಳು ಅಂತ ಕೇಳಿದಿರಲ್ಲ, ದತ್ತಾತ್ರೇಯರೇ ಪರಮ ಅವಧೂತರು. ಅವಧೂತರಿಗೆಲ್ಲ ಗುರುಗಳು ಯಾರು ಅಂದ್ರೆ ದತ್ತಾತ್ರೇಯರು. ದತ್ತಾತ್ರೇಯರು ಅದೊಂದು ನಿರ್ದಿಷ್ಟ ಮಾರ್ಗವೇ ಇದೆ. ಅದರಲ್ಲಿ ಬಹಳ ಸುಂದರವಾದ ಶ್ಲೋಕಗಳಿವೆ ಅವಧೂತ ಗೀತಾದಲ್ಲಿ, ಕಣ್ತೆರೆಸುವ ಶ್ಲೋಕಗಳು ಬಹಳ ಸುಂದರವಾಗೂ ಇದೆ. ಬಟ್ ನಾನು ಅದನ್ನ ಇಲ್ಲಿ ಈಕ್ವೇಟ್ ಮಾಡಿದ್ರೆ ಅವ್ರು ಎಲ್ಲಿ ಸ್ಟ್ಯಾಂಡ್ ಆಗ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಪರಮ ವೈರಾಗ್ಯ ಜೀವನವನ್ನ ನಡೆಸ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಕೆಲವರು ಜೀವನ್ಮುಕ್ತ ಸ್ಥಿತಿಯನ್ನ ತಲುಪಿರಬಹುದು ಅಥವಾ ತಲುಪುವ ಹಂತಕ್ಕೆ ನಿಕಟ ಸಂಪರ್ಕಕ್ಕೆ ಹೋಗಿರಬಹುದು. ನನಗೆ ಎಕ್ಸಾಕ್ಟ್ಲಿ ವೇರ್ ದೆ ಫಿಟ್ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ತಿಳಿದ ಹಾಗೆ ಅವರು ದಶಬಂಧಗಳನ್ನ ಕಳ್ಕೊಳ್ಳೋ ಹಂತದಲ್ಲಿ ಇರ್ತಾರೆ. ಅವರು ಕಳ್ಕೊಂಡಿರೋರು ಇರ್ತಾರೆ ಕೆಲವರು. ಓಕೆ, ಸೊ ಐ ಕೆನಾಟ್ ಬ್ಲೈಂಡ್ಲಿ ಡ್ರಾ ವೇರ್ ದೆ ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ. ಒಟ್ಟಿನಲ್ಲಿ ಉನ್ನತ ಯೋಗಿಗಳು, ಅಷ್ಟು ಮಾತ್ರ ಹೇಳಬಹುದು. ಅವರು ಇರ್ತಾರೆ, ನನಗ್ ಗೊತ್ತಿರಲ್ಲ, ಅದು ಮುಂದೆ ಬರುತ್ತೆ. ದೀಕ್ಷಾಪಥ ಮಾಡಿದಾಗ ದೀಕ್ಷಾಪಥದಲ್ಲಿ ಸರ್ ಹೇಳ್ತಾರೆ, ಜಗದೀಶ್ ಸರ್ ಹೇಳ್ತಾರೆ, ನಿಮ್ಗೆ ಅದಕ್ ಮೊದಲು ಶಿಷ್ಯ ಪಥ ಬೇಕು. ನಾವು ಶಿಷ್ಯರೇ ಆಗಿಲ್ಲ, ದೀಕ್ಷೆ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಂಗೆ ಗೊತ್ತಿಲ್ಲ, ನೀವು ಆಗಿದ್ರು ಆಗಿರ್ಬೋದು, ನನಗಂತೂ ನಾನು ಇನ್ನ ಶಿಷ್ಯ ಆಗಿಲ್ಲ ಅಂತ ಅನ್ನಿಸ್ತಿಲ್ಲ, ಆಗಿದ್ದೀನಿ ಅಂತ ಅನ್ನಿಸ್ತಿಲ್ಲ. ಓಕೆ, ಅದರ ಅರ್ಹತೆಗಳೇ ಬೇರೆ ಇದೆ. ಉನ್ನತ ಮಟ್ಟದ ಸಾಧನೆಗಳು ಬೇಕು, ಉನ್ನತ ಮಟ್ಟದ. ವೆರಿ ಗುಡ್ ಕ್ವೆಶ್ಚನ್. ಹಲವಾರು ಸ್ವಾಮೀಜಿಗಳಿಗೆ ಸಿದ್ಧಿಗಳು ಸಿಕ್ಕಿರುತ್ತೆ. ಸಿದ್ಧಿಗಳು ಶಿಷ್ಯಪಥದಲ್ಲೇ ಒಂದು ಹಂತದಲ್ಲಿ ಸಿಕ್ಕುತ್ತೆ ಕೆಲವು ಸಿದ್ಧಿಗಳು. ದೀಕ್ಷಾಪಥಕ್ಕೆ ಹೋದ್ಮೇಲಂತೂ ಸಿದ್ಧಿಗಳು ಸಿಕ್ಕುತ್ತೆ. ಓಕೆ, ಆ ಸಿದ್ಧಿಗಳಿಂದಲೇ ಅವರು ಅಣಿಮ, ಗರಿಮ, ಲಘಿಮ ಈ ತರ ಎಲ್ಲ ಬರ್ತದೆ. ಆ ಸಿದ್ಧಿಗಳನ್ನ ಅವರು ಪಡ್ಕೊಂಡಾಗ್ಲೇನೆ ಅವರಿಗೆ ಆ ಪವಾಡಗಳನ್ನ ಮಾಡ್ಲಿಕ್ಕೆ ಆಗೋದು. ಮೇಡಮ್ ಬ್ಲಾವೆಟ್ಸ್ಕಿ ಅವರಿಗೂ ಪವಾಡಗಳು ಮಾಡುವಂತಹ ಒಂದು ಶಕ್ತಿ ಇತ್ತು, ಐಂದ್ರಜಾಲಿಕ ಶಕ್ತಿನೂ ಅವರಿಗೆ ಇತ್ತು. ಸಾಧನೆಯ ಮಾರ್ಗದಲ್ಲಿ ಅವರು ನಮಗಿಂತ ಮೇಲೆ ಹೋಗಿರೋರು. ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದನ್ನ ಅಳಿಲಿಕ್ಕೆ ನಮ್ಮಿಂದ ಇಲ್ಲ. ಹೋಗಿದ್ದಾರೆ ಖಂಡಿತ, ನಮಗಿಂತ ಬೆಳೆದವರು. ನಿಜವಾಗ್ಲೂ ಪವಾಡಗಳನ್ನ ಅವ್ರು ಮಾಡುವಂತ ಶಕ್ತಿ ಪಡೆದಿರೋದಾದ್ರೆ ಅವ್ರ ಸಾಧನೆ ಮಾರ್ಗದಲ್ಲಿ ನಮಗಿಂತ ಮುಂದುವರೆದಿದ್ದಾರೆ. ಆದ್ರೆ ಆ ಪವಾಡಗಳನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡ್ರೆ, ತಮ್ಮ ಪಾಪ್ಯುಲಾರಿಟಿಗೆ ಬಳಸ್ಕೊಂಡ್ರೆ, ತಮ್ಮ ಪ್ರಾಸಿದ್ಧ್ಯಕ್ಕೆ ಬಳಸ್ಕೊಂಡ್ರೆ, ಸ್ವಾರ್ಥಕ್ಕೆ ಬಳಸ್ಕೊಂಡ್ರೆ ಅವ್ರು ಅಲ್ಲಿಂದ ಮುಂದುವರಿಯೋದು ಬಹಳ ಕಷ್ಟ.
ಬಹಳ ಕಷ್ಟ ಆಗುತ್ತೆ. ಅದರಲ್ಲಿ ಯೋಗದಿಂದ ಸಿದ್ಧಿಗಳನ್ನ ಪಡ್ಕೊಂಡಿದ್ರೆ ಅದು ಪ್ರಯೋಜನ ಇಲ್ಲ. ಮತ್ತೆ ಈ ಮಾರ್ಗದಲ್ಲಿ ಯೋಗ ಪಥದಲ್ಲಿ ಬಂದಾಗ ಬಂದಿರತಕ್ಕಂತ ಸಿದ್ಧಿಗಳು ಬೇರೆ, ಹಠಯೋಗದಿಂದ ಸಿದ್ಧಿ ಪಡ್ಕೊಂಡಿರೋರು ಬೇರೆ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಯೋಗದಲ್ಲಿ ಸಿದ್ಧಿ ಪಡ್ಕೊಂಡಿರ್ತಾರೆ, ಅದು ನಮ್ಮ ಮಾರ್ಗಕ್ಕೆನೆ ಅದು ಪೂರ್ತಿ ವಿರುದ್ಧವಾದ ಸ್ಥಿತಿ. ಕೇಳಿದ್ದೀರಾ ನೀವು ಹಠಯೋಗ ಅಂತ? ಭಾರತದಲ್ಲಿ ತಂತ್ರ ಅನ್ನುವಂತಹ ಒಂದು ದರ್ಶನ ಇದೆ. ತಂತ್ರ ಅಂತ ಅಂದ್ರೆ ಅದು ಹಠದ ಮೂಲಕ ಸಾಧನೆಗಳನ್ನ ಗಳಿಸಿಕೊಳ್ಳೋದು ಮತ್ತೆ ಸಿದ್ಧಿಗಳನ್ನ ಪಡ್ಕೊಳ್ಳೋದು. ಅವ್ರ ಮಾರ್ಗವೇ ಬೇರೆ ಅವ್ರದ್ದು. ಆ ಮಾರ್ಗವನ್ನ ಒಂದೊಂದು ಹಂತದಲ್ಲಿ ವಾಮ ಮಾರ್ಗ ಅಂತ ಅದು ಎಳೆದು ಬಿಡುತ್ತದೆ ವಾಮ ಮಾರ್ಗಕ್ಕೆ ಅವರನ್ನ. ಪ್ರಾರಂಭದಲ್ಲಿ ಇಲ್ಲದೆ ಇದ್ರು ಒಂದು ಹಂತದಲ್ಲಿ ವಾಮ ಮಾರ್ಗಕ್ಕೆ ಎಳೆದು ಬಿಡ್ತಾರೆ ಅವರು. ಅದು ನಮ್ಮ ಮಾರ್ಗವಲ್ಲ. ಯೋಗ ಮಾರ್ಗವೇ ಬೇರೆ, ವಾಮ ಮಾರ್ಗವೇ ಬೇರೆ. ಅದು ಆಪೋಸಿಟ್ ಮಾರ್ಗ. ಅದು ಕೆಲವು ಸಂದರ್ಭದಲ್ಲಿ ಹಿಂಸೆಯ ರೂಪವನ್ನು ತಾಳುತ್ತೆ, ಕೆಲವು ಸಂದರ್ಭದಲ್ಲಿ ವಿಪರೀತ ಟಾರ್ಚರ್. ಅದನ್ನ ಸ್ವದೇಹಕ್ಕೂ ಮಾಡ್ಕೋತಾರೆ, ಇತರರಿಗೂ ಮಾಡ್ತಾರೆ. ಆ ಮಾರ್ಗವೇ ಬೇರೆ. ಅದರ ಬಗ್ಗೆ ಹೆಚ್ಚು ನಾವು ನಮ್ಮ ಗಮನವನ್ನ ಕೊಡೋದು ಬೇಡ. ಅದು ನಮಗೆ ಬೇಕಾದ ಮಾರ್ಗ ಅಲ್ಲ. ನಮಗ್ ಬೇಕಾಗಿರೋದು ಯೋಗ ಮಾರ್ಗ. ಆತ್ಮ ಸಾಕ್ಷಾತ್ಕಾರಕ್ಕೆ ಯೋಗ ಮಾರ್ಗವನ್ನ ಅನುಸರಿಸ್ಬೇಕು. ನಮ್ಮ ಗುರುಗಳಿಗೆ ಜೀವನ್ ಮುಕ್ತರುವವರೆಗೂ ಒಂದು ಕಮ್ಯುನಿಕೇಶನ್ ಇದೆ ಅಂತ ಗೊತ್ತಾಗಿದೆ. ಈಗ ಇಲ್ಲಿ 5ನೇ ದೀಕ್ಷೆಯಲ್ಲಿರೋ ಜೀವನ್ ಮುಕ್ತರಿಗೆ 9ನೇ ದೀಕ್ಷೆಯಲ್ಲಿರೋ ಸನತ್ ಕುಮಾರ್ ಅವ್ರದ್ದು ಕಮ್ಯುನಿಕೇಶನ್ ಇದೆ ಅಂತ. ಖಂಡಿತ ಖಚಿತವಾಗಿದೆ. ಸನತ್ ಕುಮಾರ ಪ್ರಭುಗಳ ಒಂದು ಸಂಪರ್ಕ ಅವರಿಗೆಲ್ಲ, ಏಕೆಂದ್ರೆ ಅವರು ಏಕೈಕ ದೀಕ್ಷಾ ದಾತರು. ಅವರು ದೀಕ್ಷೆಯನ್ನು ಕೊಡೋದೇ ಅವರು. ಓಕೆ, ಮೊದಲನೆಯ ಮತ್ತು 2ನೆಯ ದೀಕ್ಷೆಯನ್ನ ಸೀನಿಯರ್ ಶಿಷ್ಯರು ಕೊಡಬಹುದು, ಆದ್ರೆ 3 ಮತ್ತು 4ನೇ ದೀಕ್ಷೆಯನ್ನು ಕೊಡುವಾಗ ಸನತ್ ಕುಮಾರರು ಅವ್ರು ಕೊಡ್ಲೇಬೇಕಾಗತ್ತೆ. 5ನೇ ದೀಕ್ಷೆಯನ್ನ ನಾವೇ ತಕ್ಕೊಳ್ತೀವಿ. ಹಾಗಾಗಿ ಅವರಿಗೆ ಸನತ್ ಕುಮಾರರ ಸಂಪರ್ಕ ಪರಿಚಯ ಎರಡೂ ಇರುತ್ತೆ. ಕಾರಣ ಅವರು ಶ್ವೇತರ್ಷಿ ಸಂಘದ ಸದಸ್ಯರು ಆಗಿರ್ತಾರೆ. ಆ ಶ್ವೇತರ್ಷಿ ಸಂಘದಲ್ಲಿ ಸನತ್ ಕುಮಾರ ಪ್ರಭುಗಳು ಇದ್ದಾರೆ. ಹಾಗಾಗಿ ಅವರಿಗೆ ಸಂಪರ್ಕ ಇದೆ. ಅಲ್ಲಿಂದ ಮುಂದೆ ಅಲ್ಲಿಂದ ಅಂದ್ರೆ 9ನೇ ದೀಕ್ಷೆಯಿಂದ ಮುಂದೆಂದು ಸನತ್ ಕುಮಾರ್ ಒಂದು ಆಗಿದೆ. ಅದಕ್ಕಿಂತ ಮೇಲಿಂದು ನಮ್ಗೇನು ಅವರ ವಿಚಾರವನ್ನ ಕೊಟ್ಟಿಲ್ವಾ? ನಾವು ಈಗ ಇಷ್ಟನ್ನು ತಿಳ್ಕೊಳ್ಳೋದಕ್ಕೆ ನಾವು ಒದ್ದಾಡ್ತಿರ್ತೀವಿ. ಇಷ್ಟು ವಿಷಯ ಕೊಟ್ಟಿರೋದ್ರಲ್ಲಿ ಒಂದು ಅಂಶವನ್ನ ನಾವು ಈ ಜನ್ಮದಲ್ಲಿ ತಿಳ್ಕೊಂಡು ಅರಗಿಸ್ಕೊಂಡು ಅದನ್ನ ಅನುಷ್ಠಾನಕ್ಕೆ ತರೋದೇ ಕಷ್ಟ ಆಗಿದೆ. ವಿಪರೀತವಾದಂತಹ ಜ್ಞಾನವನ್ನ ಅವ್ರು ಕೊಟ್ಟಿಲ್ಲ. ಈಗ ನಾವು ಮೇಲೆ ಎಲ್ಲಿ ಇಲ್ಲಿವರೆಗೆ ಜ್ಞಾನ ಮಾತ್ರ ಇದೆ. ಅಲ್ಲಿವರೆಗೂ ಜ್ಞಾನ ಇಲ್ಲ. ನಮ್ಗೆ ಏನೋ ಒಂದ್ ಸ್ವಲ್ಪ ವಿಚಾರ ತಿಳಿಸ್ಕೊಟ್ಟಿದಾರಮ್ಮ ಅಷ್ಟೇ. ಅದೇನ್ ಹೇಳ್ಬೋದು ಅಂದ್ರೆ ಟಿಪ್ ಆಫ್ ದ ಟಿಪ್ ಆಫ್ ದ ಟಿಪ್ ಆಫ್ ದ ಟಿಪ್ ಆಫ್ ದ ಐಸ್ಬರ್ಗ್ ಅಂತ. ನಮಗ್ ಗೊತ್ತಿರೋದು ಬಹಳ ಕನಿಷ್ಠ ವಿಚಾರ, ಬಹಳ ಸುಂದರವಾದ ವಿಸ್ತಾರವಾದ ವಿಷಯಗಳಿದೆ. ಓಕೆ, ಇದು ಹೇಗೆ ಅಂದ್ರೆ ಬೆಟ್ಟದ ಕೆಳಗೆ ನಿಂತ್ಕೊಂಡು ಆ ಬೆಟ್ಟದ ತುದಿಯಲ್ಲಿರೋ ಕೋಡುಗಲ್ಲಿನ ಮೇಲೆ ಒಂದು ಧ್ವಜವಿದೆ. ಆ ಧ್ವಜದ ತುದಿಯಲ್ಲಿ ಒಂದು ಸಣ್ಣ ಗೋಲವಿದೆ. ಅದನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದಾಗ ನನ್ನ ಹತ್ರ ಅಂತ ಸಾಧನೆ ಇಲ್ಲ. ನಾನ್ ನಿಂತಿರೋದು ಇನ್ನ ಬೆಟ್ಟದ ಬುಡದಲ್ಲಿ, ಆದ್ರೆ ನಾನು ಮಾತಾಡಕ್ ಹೋಗ್ತಿರೋ ವಿಷಯ ಅಷ್ಟು ಎತ್ತರದ್ದು. ಹಾಗಾಗಿ ಬೆಟರ್ ಲೆಟ್ ಅಸ್ ನಾಟ್ ಟಾಕ್ ಮೋರ್ ಅಬೌಟ್ ಇಟ್. ಓಕೆ, ಈ 5 ದೀಕ್ಷೆಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಬಹಳ ವಿಸ್ತಾರವಾಗಿ ಹಂಚ್ಕೊಂಡಿದ್ದಾರೆ ನಮ್ಮ ಗುರುಗಳು ಯೋಗಿ ಲೆಡ್ ಪೀಟರ್ ಅವರು. ಅದನ್ನ ವಿಸ್ತಾರವಾಗಿ ಹೇಳ್ತಾರೆ. ಓಕೆ, ಬುದ್ಧ ಒಂದು ಕಡೆ ಹೇಳ್ತಾನೆ, ಯಾವುದು ಎಟುಕೋದಿಲ್ವೋ ಆ ಎಟುಕದೇ ಇರುವಂತ ಬಾವಿಗೆ ಹಗ್ಗವನ್ನ ಬಿಡ್ಬೇಡ. ಓಕೆ, ಅದಕ್ಕೆ ಬುದ್ಧ ದೇವ್ರು ಇದಾರ ಅಂದ್ರೆ ಸೈಲೆಂಟ್ ಆಗ್ಬಿಡ್ತಿದ್ದ ಬುದ್ಧ. ಎಸ್ ಅಂತಲೂ ಅಂತಿರ್ಲಿಲ್ಲ. ಅದ್ ನಿನ್ಗೆ ಎಟ್ಕೋ ವಿಚಾರ ಅಲ್ಲಪ್ಪ, ನೀನ್ ಯಾಕೆ ಅದನ್ನ ಟ್ರೈ ಮಾಡ್ತೀಯ? ಈಗ ಏನ್ ಮಾಡ್ಬೇಕು ನೀನ್ ಹೇಳು. ಮಾಡು, ಲಿವ್ ಇನ್ ದ ಪ್ರೆಸೆಂಟ್. ಇದು ಬೌದ್ಧ ಧರ್ಮದ ವಿಚಾರವೇ ಹಾಗೆ. ಪ್ರತಿಯೊಬ್ಬರನ್ನು ವರ್ತಮಾನ ಕೇಳ್ಕೊಂಬಾರಿ.
ಇರ್ಲಿ. ಇಲ್ಲಿಗೆ ಇನ್ಯಾವುದಾದ್ರು ಇದೆಯಾ ಪ್ರಶ್ನೆ? 11:15. 11:15. ನಾನು ಇಲ್ಲಿಗೆ ನನ್ನ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತೇನೆ. ನಿಮಗೆಲ್ಲರಿಗೂ ವಂದನೆಗಳು, ಧನ್ಯವಾದಗಳು. ಈಗ ಪಾನೀಯ ವಿರಾಮವಿದೆ. ಪಾನೀಯವನ್ನ ಸ್ವೀಕರಿಸಿ ಮತ್ತೆ 12 ಗಂಟೆಗೆ ಹಿಂತಿರುಗೋಣ. ಓಕೆ, ಮೌನ ವಹಿಸಿ, ಮೌನವಾಗಿ ಹೋಗಿ ಮೌನವಾಗೋಣ. ನನ್ನ ವಾಚ್ ನಲ್ಲಿ ಇಷ್ಟೇ ತೋರಿಸ್ತಾರೆ.